ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಸನ್ ನಮ್ಮ ಸಂವಿಧಾನ ಅವರ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೆ ಅದನ್ನು ನೋಡ್ತಾ ಇರ್ತಕ್ಕಂತಹ ಒಂದಿಷ್ಟು ವಿಶ್ಲೇಷಣೆ ವಿಚಾರಗಳನ್ನು ನಿಮಗೆ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಫೋಟೋ ನೋಡ್ತಾ ಇದ್ದೀರಿ ಅಂತ ಕಾಣಿಸದೆ ನಿಮಗೆ. ಜವಾಹರ್ಲಾಲ್ ನೆಹರು ಅವರು, BR ಅಂಬೇಡ್ಕರ್ ಅವರು, ಇನ್ನು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯೊಬ್ಬರ ಫೋಟೋವನ್ನು ನಿಮ್ಗೆ ಹಾಕಿದ್ದೀನಿ. ಅವ್ರು ಯಾರು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಈ ಫೋಟೋ ನೋಡಿದ್ಮೇಲೆ ನಿಮ್ಗೆ ಕಂಡುಹಿಡಿಯೋಕ್ಕಾಗತ್ತಾ ಅನ್ನೋದು ಕೂಡ ನಮ್ಗೆ ಇಂಟ್ರೆಸ್ಟಿಂಗ್ ಮ್ಯಾಟ್ರ ಇದು. ಹಂಗಾಗಿ ನಾವು ಸಂವಿಧಾನವನ್ನ ಅಳವಡಿಸ್ಕೊಳ್ಬೇಕು. ನಮ್ಮ ದೇಶಕ್ಕೆ, ನಮ್ಮ ನೆಲಕ್ಕೆ ಹೊಂದಿಕೊಳ್ಳುವಂತಹ ಕಾನೂನು ಕ್ರಮಗಳನ್ನ ಜಾರಿಗೆ ತರಬೇಕು. ನಾವಿಲ್ಲಿ ಅತ್ಯುತ್ತಮವಾಗಿ ಬದುಕಬೇಕು ಅಂತಂದ್ರೆ ನಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರ ಒಂದಿರಬೇಕು. ಹಾಗಾದ್ರೆ ಸರ್ಕಾರ ಅಂದ್ರೆ ಏನು? ಅದು ಬಹಳ ಇಂಪಾರ್ಟೆಂಟ್. ಪ್ರಜೆಗಳು ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಶಿಸ್ತು ಪಾಲನೆ ಬೇಕು. ಶಿಸ್ತು ಪಾಲನೆ ಜೊತೆಗೆ ಶಾಂತಿಯುತವಾಗಿ ವ್ಯವಸ್ಥಿತವಾದಂಥ ಆಡಳಿತವನ್ನು ಕೊಟ್ಟು ಇಲ್ಲಿನ ಜನರಿಗೆ ಭದ್ರತೆಯನ್ನು ಒದಗಿಸಿ ಈ ಜನರ, ಈ ನೆಲದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗೋದ್ರ ಜೊತೆಗೆ ಸಾಮಾಜಿಕ ನ್ಯಾಯ, ಏನ್ ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ, ಸಾಮಾಜಿಕ ನ್ಯಾಯ, ಇವುಗಳನ್ನೆಲ್ಲ ಒಂದು ಸ್ಥಾಪಿಸುವ ಮತ್ತು ಅದನ್ನ ನಿರ್ವಹಿಸುವ ಸಂಘಟನೆಯೊಂದು ಬೇಕಾಗತ್ತೆ. ಇಂತಹ ಒಂದು ಸಂಘಟನೆಯನ್ನ ಸರ್ಕಾರ ಅಂತ ಕರಿಬಹುದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಈ ಒಂದು ವಾಕ್ಯಗಳು ಅಂತಂದ್ರೆ, ಪ್ರಜೆಗಳ ಬದುಕು ಚೆನ್ನಾಗಿರಬೇಕು ಅಂದ್ರೆ ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ಸುವ್ಯವಸ್ಥಿತ ಆಡಳಿತ, ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಇನ್ನು ಅನೇಕ ವಿಚಾರಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸಂಘಟನೆ ಒಂದು ಬೇಕಾಗತ್ತೆ. ಇಂಥ ಸಂಘಟನೆಯನ್ನ ನಾವು ಸರ್ಕಾರ ಅಂತ ಕರಿಬಹುದು. ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್. ಈ ಒಂದು ಸರ್ಕಾರದ ವಿಚಾರದಲ್ಲಿ ನಾವು ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಸಂವಿಧಾನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು ಮತ್ತು ಅದು ಸರ್ಕಾರದ ಅಂಗಗಳು ಮತ್ತು ಅವುಗಳ ಅಧಿಕಾರ ಕಾರ್ಯಗಳನ್ನ ನಿರೂಪಿಸುವಂತಹ ಒಂದು ಸಿಸ್ಟಮ್ ಇದು. ಸಂವಿಧಾನ ಅಂದ್ರೆ ಅದನ್ನೇ. ಒಂದು ದೇಶ ಅನುಸರಿಸಬೇಕಾದ ಮೂಲಭೂತ ಕಾನೂನು, ಅದು ಸರ್ಕಾರದ ಇತರೆ ಅಂಗಗಳಲ್ಲಿ ಹೇಗೆ ನಿರ್ವಹಣೆ ಆಗಬೇಕು, ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಿರೂಪಿಸುತ್ತೆ. ಹಾಗಾಗಿ ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವೂ ಕೂಡ ಇರ್ತದೆ. ಹಾಗಾಗಿ ಸಂವಿಧಾನ ಸರ್ಕಾರಕ್ಕೊಂದು ಮಾರ್ಗಸೂಚಿ ಅಂತ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಸಂವಿಧಾನದ ಮಹತ್ವ ಏನು? ಸಂವಿಧಾನ ನಮ್ಮ ದೇಶದ ಮೂಲಭೂತ ಕಾನೂನು ಆಗಿರೋದ್ರಿಂದಾಗಿ ಅದು ತುಂಬಾ ಮಹತ್ವದ ವಿಚಾರಗಳನ್ನ ತಿಳಿಸುತ್ತೆ. ಅದಕ್ಕೆಲ್ಲರೂ ಬದ್ಧರಾಗಿರಬೇಕಾಗತ್ತೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ ಸದಸ್ಯರು, ಈ ದೇಶದ ನ್ಯಾಯಾಧೀಶರು, ಅಧಿಕಾರ ವರ್ಗ ಎಲ್ಲರೂ ಸಂವಿಧಾನದ ಪಾಲನೆಗೆ ಕಟಿಬದ್ಧರಾಗಿ ನಡ್ಕೊಳ್ಬೇಕಾಗತ್ತೆ. ಈ ದೇಶದ ಕಾನೂನು ಇರೋದೇ ಇಲ್ಲಿ ಬದುಕಿರುವ ಪ್ರತಿಯೊಬ್ಬ ಪ್ರಜೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಸಮ್ಮತಿಯನ್ನ ಸೂಚಿಸಬೇಕು. ಅದಕ್ಕೆ ಒಪ್ಪಿ ನಡೆಯುವಂಥ ಮನೋಭಾವನೆ ಅವನು ಬೆಳೆಸ್ಕೋಬೇಕು ಅಂತ. ಅದಕ್ಕೆ ಹೇಳೋದು ಕೆಲವು ಕಡೆ ಕಾನೂನನ್ನ ಯಾಕೆ ಕೈ ತಗೋತೀರಾ ಅಂತ. ಪಾಲನೆ ಮಾಡಿ ಅಂತ ಹೇಳ್ತೀವಿ. ಅದನ್ನ ಉಲ್ಲಂಘನೆ ಮಾಡೋದನ್ನ ತಪ್ಪು ಅನ್ನೋದೇ ನಮ್ಮ ಸಂವಿಧಾನದ ವಿಚಾರಗಳಲ್ಲಿ ನಾವು ಅದನ್ನ ತಿಳ್ಕೋಬೇಕು. ಹಾಗಾಗಿ ಸಂವಿಧಾನ ಜನತೆಯ ಆದರ್ಶ ಮತ್ತು ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವಂತಹ ಒಂದು ಸಿಸ್ಟಮ್ ಇದು. ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಕಾನೂನಿನ ಎದುರು ಎಲ್ಲರೂ ಸಮಾನರು ಅಂತಕ್ಕಂಥ ಸೂತ್ರವನ್ನ ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನ ಅದು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸಂವಿಧಾನದ ರಚನೆ ಹೇಗಾಯ್ತು ಅಂತ ನೋಡ್ಕೊಳ್ಬೇಕು. ಸಂವಿಧಾನವನ್ನ ರಚನೆ ಮಾಡೋ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಸಭೆಯನ್ನ ಕರೀಲಾಯಿತು. ಈ ವಿಶೇಷ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಅನೇಕ ಸಮಿತಿಗಳನ್ನ ರಚನೆ ಮಾಡಲಾಯಿತು. ಆ ಸಮಿತಿಯ ಸದಸ್ಯರಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ವರದಿಗಳನ್ನ ಸಲ್ಲಿಸಬೇಕಾಗಿತ್ತು. ಹಾಗೆ ಈ ಒಂದು ಕಾರ್ಯಸೂಚಿಯನ್ನು ಇಟ್ಕೊಂಡು ಸಭೆಯ ಸದಸ್ಯರಾಗಿ ಪ್ರಥಮ ಅಧಿವೇಶನದಲ್ಲೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷನಾಗಿ ಮಾಡಲಾಯಿತು. ಅವತ್ತು ಭಾರತದ ಈ ಸಂವಿಧಾನದ ಸಭೆಗೆ 284 ಸದಸ್ಯರು ಭಾಗವಹಿಸಿದ್ರು.
ಅಲ್ಲಿ ಅನೇಕ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಎಲ್ಲ ಸಮಿತಿಗಳು ದೇಶ ವಿದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಮುಖ್ಯ ಅಂಶಗಳನ್ನು, ಈ ನೆಲಕ್ಕೆ ಹೊಂದುವ ಅಂಶಗಳನ್ನೆಲ್ಲ ತಗೊಬರ್ತಾರೆ. ತಗೊಬಂದಿರೋ ಅಷ್ಟು ಅಂಶಗಳನ್ನು ಕ್ರೋಢೀಕರಿಸಿ ಈ ದೇಶದ ನೆಲಕ್ಕೆ, ಈ ದೇಶದ ಜನಕ್ಕೆ, ಇಲ್ಲಿನ ಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಹಾಗೆ ಸಂವಿಧಾನದ ಕರಡು ಸಮಿತಿ ಅದನ್ನ ಎಡಿಟ್ ಮಾಡೋ ಕೆಲಸಗಳನ್ನು ಮಾಡ್ತವೆ. ಹೀಗೆ ಮಾಡಿ ಈ ದೇಶಕ್ಕಾಗಿ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಸಂವಿಧಾನವನ್ನ ರೂಢಿಸಿಕೊಟ್ಟಿದ್ದು ಸಂವಿಧಾನದ ಕರಡು ಸಮಿತಿ. ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹಳ ಸರಿ ನಾನು ಹೇಳಿದ್ದೀನಿ, ಡಾಕ್ಟರ್ BR ಅಂಬೇಡ್ಕರ್ ಅಂದ ತಕ್ಷಣ ಬರೀ ನೀವು ಸಂವಿಧಾನ ಕಾನೂನು ಇಷ್ಟಕ್ಕೆ ಅವ್ರನ್ನ ಸೀಮಿತಗೊಳಿಸಿ ಯೋಚನೆ ಮಾಡಬೇಡಿ. ಈ ದೇಶದ ದಿ ಬೆಸ್ಟ್ ಎಕನಾಮಿಸ್ಟ್ಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಒಬ್ರು. ಅವ್ರ ವಿಚಾರನೂ ತುಂಬ ಸೂಪರ್ ಆಗಿ ನೀವು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆಯ ಹಿನ್ನಡೆಯ ಒಂದು ಬ್ರೈನ್ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ತಪ್ಪಾಗಲ್ಲ. ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 26 ಈ ಸಂವಿಧಾನ ಕರಡು ಸಮಿತಿ ತನ್ನೆಲ್ಲ ವಿಚಾರಗಳನ್ನು ಅದರಲ್ಲಿ ಸರಿ ಮಾಡಿಬಿಟ್ಟು ಎಡಿಟಿಂಗ್ ಕೆಲಸ ಮುಗಿಸಿ ಕೊನೆಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಂವಿಧಾನವನ್ನ 26 ನವೆಂಬರ್ 1949 ಅನುಮೋದನೆಗೊಳ್ಳುತ್ತೆ. ಅನುಮೋದನೆಗೊಂಡ ನಂತರ ಈ ಸಂವಿಧಾನದನ್ನ ದೇಶದ ಜನಕ್ಕೆ ಅರ್ಪಿಸ್ಬೇಕಲ್ವಾ? ಹಾಗೆ ಅರ್ಪಿಸುವ ಕೆಲಸ 26 ಜನವರಿ 1950 ನಮ್ಮ ಸಂವಿಧಾನವನ್ನು ಜಾರಿಗೊಳಿಸಿದ್ರು. ಹಾಗಾಗಿ ಅವತ್ತಿಂದ ಭಾರತದಲ್ಲಿ ಗಣರಾಜ್ಯೋತ್ಸವ, ಪ್ರಜಾರಾಜ್ಯ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಈ ಎಲ್ಲ ಸಂವಿಧಾನಗಳು ಭಾರತದಲ್ಲಿ 1935 ಕಾಯ್ದೆಯ ಮೇಲೇನೆ ಅವುಗಳ ಮುಖ್ಯಾಂಶಗಳನ್ನು ಆಧರಿಸಿ ಈ ಸಂವಿಧಾನವನ್ನ ರೆಡಿ ಮಾಡಲಾಗಿತ್ತು. ಹಾಗಾಗಿ ನಮ್ಮ ಸಂವಿಧಾನ ಪ್ರತಿ ವರ್ಷ 26 ಜನವರಿ 1950 ನೆನಪಿಸಿಕೊಳ್ಳುವಂಥ ದಿನವನ್ನಾಗಿ ಗಣರಾಜ್ಯವನ್ನ ಘೋಷಣೆ ಮಾಡ್ತೀವಿ. ಆದ್ರೆ ಇನ್ನೂ ಇಂಟ್ರೆಸ್ಟ್ ನೆನಪಿರ್ಲಿ, ಅವತ್ತು ಗಣರಾಜ್ಯೋತ್ಸವದ ದಿವಸ ಯಾರು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಡೆಲ್ಲಿನಲ್ಲಿ ಅಂತಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಮಾಡ್ತಾರೆ. ಮತ್ತು ಅವಾಗೂ ಏನಾರು ಪ್ರಶ್ನೆ ಕೇಳಿದಾಗ ಪ್ರಧಾನಿಗಳು ಅಂತ ಬರ್ದಿರಾ, ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರಧಾನಿಗಳು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಗಣರಾಜ್ಯೋತ್ಸವ ದಿವಸ ರಾಷ್ಟ್ರಪತಿಗಳು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಓಕೆ, ಯಾಕೆಂದ್ರೆ ಇದು ಸಂವಿಧಾನದ ದಿನ ಆಗಿರೋದ್ರಿಂದ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಇದನ್ನ ಹಾರಿಸ್ತಾರೆ. ನಾವು ಪ್ರತಿ ವರ್ಷ ಈ ದಿನದೊಂದು ಗಣರಾಜ್ಯೋತ್ಸವನ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸ್ತೀವಿ. ಹೀಗೆ ಇದನ್ನ ಆಚರಿಸೋ ಹಿಂದೆನೂ ಕೂಡ ಸ್ಟೋರಿ ಇದೆ. ಲಾಹೋರ್ ಅಧಿವೇಶನದ ಲಿಂಕ್ ಇಲ್ಲಿ ಬರ್ತದೆ ನಿಮಗೆ. ಓಕೆ, ಲಾಹೋರ್ ಅಧಿವೇಶನದ ಸಂದರ್ಭ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ರಾವಿ ನದಿ ದಡ, ಅಂದ್ರೆ ಇವತ್ತದು ಪಾಕಿಸ್ತಾನಕ್ಕೆ ಇರ್ಬೋದು, ಹಿಂದೆ ಅದು ಭಾರತದ ಕೇಂದ್ರವೇ, ರಾವಿ ನದಿಯ ದಡದ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿತ್ತು. ಆ ನೆನಪನ್ನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ 26 ಜನವರಿ 1950 ಈ ಸಂವಿಧಾನವನ್ನ ಜಾರಿಗೊಳಿಸೋದ್ರ ಮುಖಾಂತರ ಆ ನೆನಪನ್ನ ಮತ್ತೊಮ್ಮೆ ಶಾಶ್ವತವಾಗಿಸೋ ಕೆಲಸ ಈ ದೇಶದಲ್ಲಾಯ್ತು. ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿ ಉಲ್ಲೇಖ ಆದಂತಾನೆ 1951-52 ಸಾರ್ವತ್ರಿಕ ಚುನಾವಣೆ ನಡೀತು. ಲೋಕಸಭೆ ಮತ್ತು ರಾಜ್ಯಸಭೆ ಅಂತಕ್ಕಂಥ 2 ಸದನಗಳಿಗೂ ಕೂಡ ಮೊದಲ ಚುನಾಯಿತ ಸಂಸತ್ ಪಾರ್ಲಿಮೆಂಟ್ 1952 ಅಸ್ತಿತ್ವಕ್ಕೆ ಬಂತಿದ್ದು. ಹೀಗೆ ಬಂದು ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಬಂತು. ಆವಾಗ ನಾವು ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು ನಮ್ಮ ಸಂವಿಧಾನದ ಗಾತ್ರವನ್ನ. ಪ್ರಥಮ ಹಂತದಲ್ಲಿ ಇದ್ರ ಗಾತ್ರ ಬೇರೆನೇ ಇತ್ತು. ಅಟ್ ಪ್ರೆಸೆಂಟ್ ಇದರ ಗಾತ್ರ ಬೇರೆ ತರ ಇದೆ. ಭಾರತ ಸಂವಿಧಾನ 22 ಭಾಗಗಳು, ಅಂದ್ರೆ ನೀವು ನಿಮ್ಮ ಭಾಷೆನಲ್ಲಿ ಹೇಳೋದ್ರೆ 22 ಚಾಪ್ಟರ್ಸ್ ಅಂತ ಹೇಳ್ಬೋದು. 22 ಭಾಗಗಳು, 444 ವಿಧಿಗಳು ಅಟ್ ಪ್ರೆಸೆಂಟಿಗೆ ಅದನ್ನ ಸೇರ್ಪಡೆ ಮಾಡಿರೋದು. 444 ವಿಧಿಗಳಿವೆ. ಇನ್ನು ಅಡಿಷನಲ್ ಪರಿಚ್ಛೇದಗಳಾಗಿ ನಮ್ಮಲ್ಲಿ ಸಂವಿಧಾನದಲ್ಲಿ 12 ಪರಿಚ್ಛೇದಗಳಿದೆ. ಮೂಲದಲ್ಲಿ ಇದ್ದಂತ ನೀವು ಹಳೆಯ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಈ ನಂಬರ್ಗಳಿರಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ನೀವು. ಓಕೆ, 22 ಭಾಗಗಳು, 444 ವಿಧಿಗಳು, 12 ಪರಿಚ್ಛೇದಗಳು. ಜನವರಿ 12, 2022 ಈ ಡೇಟ್ ನೆನ್ಪಿಟ್ಕೊಳ್ಳಿ. ಜನವರಿ 12, 2022 ನಮ್ಮ ಸಂವಿಧಾನದಲ್ಲಿ 105 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಮತ್ತು ಆ ಡೇಟ್ ನಂತರದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಜಾಸ್ತಿ ಮಾಡ್ಕೊಳ್ಬೇಡಿ.
ಅದು ಬರ್ತಾ ಇರುತ್ತೆ ವೆಬ್ಸೈಟ್ಗಳಲ್ಲಿ. ಆದರೆ ಒರಿಜಿನಲ್ ಆ ಡೇಟ್ ಕೊಟ್ಟಿದ್ದೀನಿ ನಿಮಗೆ, January 12, 2022 ವರೆಗೆ ನೀವು ಗೆರೆ ಹೊಡೆದು ನೋಡೋದಾದ್ರೆ ಸಂವಿಧಾನದಲ್ಲಿ 105 ಬಾರಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಆಯ್ತು. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಹೇಳಿದೆ ಅಂತ, ಪ್ರತಿ ಬಾರಿ ಪ್ರಸ್ತಾವನೆ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ನಮ್ಮಲ್ಲಿ. ಕೆಲವು ಪದಗಳನ್ನು ಸೇರಿಸ್ಬೇಕಾಗಿ ಹೊಸದಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ಟಚ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ದೊಡ್ಡ ವಿವಾದಗಳೇ ಆಗ್ಬಿಟ್ಟಿದೆ. ಅದು ಮುಂದಿನ ಹಂತದಲ್ಲಿ ನೀವು ತಿಳ್ಕತ್ತೀರಾ. ಸಂವಿಧಾನದ ಆರಂಭದಲ್ಲಿ ಪೀಠಿಕೆ ರೂಪದಲ್ಲಿ ಪ್ರಸ್ತಾವನೆ ಅಂತಿದೆ, ಸಂವಿಧಾನದ ಹೃದಯ ಅಂತ ಕರಿತೀವಿ. ಈ ಪ್ರಸ್ತಾವನೆ ಜನತೆಯ ಆದರ್ಶಗಳು ಮತ್ತೆ ಆಕಾಂಕ್ಷೆಗಳೆಲ್ಲದನ್ನ ಒಳಗೊಂಡಿದೆ. ಇದರಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ವ್ಯಕ್ತಿ ಗೌರವ, ನೋಡಿ ಭ್ರಾತೃತ್ವ ಕಲ್ಪನೆಗಳು, ರಾಷ್ಟ್ರೀಯ ಏಕತೆ ಅಂಶಗಳು, ಇವೆಲ್ಲ ತತ್ವಗಳನ್ನ ಅದರಲ್ಲಿ ಫಾಲೋ ಮಾಡೋದ್ರ ಮುಖಾಂತರ ನಮ್ಮ ಸಂವಿಧಾನ ಒಂದು ಪ್ರಸ್ತಾವನೆ ಮಾಡುತ್ತೆ. ನೋಡಿ, ಈ ಪ್ರಸ್ತಾವನೆಯಲ್ಲಾದ್ರೂ ಕೂಡ ಅಷ್ಟೇ, ಭಾರತದ ಜನಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲಿಕ್ಕೆ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಈ ಸಂವಿಧಾನವನ್ನ ಅರ್ಪಿಸಿದ್ದೇವೆ ಅಂತ ಕೂಡ ಹೇಳುತ್ತಿದ್ದಾರೆ. ಹಾಗಾಗಿ ಸಂವಿಧಾನದ ಪೂರ್ವ ಪೀಠಿಕೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನಾವು ಬರ್ತೀವಿ, ಸಂವಿಧಾನದಲ್ಲಿ ಹಂಗಾರೆ ಏನೇನು ಲಕ್ಷಣಗಳಿದೆ ನಮ್ಮ ದೇಶದ್ದು. ನೋಡಿ, ಸಂವಿಧಾನಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಭಾರತೀಯ ಸಂವಿಧಾನ ಲಿಖಿತ ಸಂವಿಧಾನ ಇದು, ಅಂದ್ರೆ ಬರವಣಿಗೆಯ ರೂಪದಲ್ಲಿರ್ತಕ್ಕಂಥ ಸಂವಿಧಾನ. ಪ್ರಪಂಚದಲ್ಲೇ ಅತ್ಯಂತ ವಿಸ್ತಾರವಾದ ಸಂವಿಧಾನ ಅಂದ್ರೆ ಅದು ಭಾರತದ ಸಂವಿಧಾನ. ಅತಿ ವಿಸ್ತಾರ ಹೇಳಿದ್ರೆ ಸರ್ ಅತಿ ಚಿಕ್ಕದು ಯಾವುದು ಅಂತಲೂ ನಿಮ್ಮ ತಲೆಯಲ್ಲಿ ಬರ್ಬೋದು. ಅಮೆರಿಕದ ಸಂವಿಧಾನವನ್ನ ಅತಿ ಚಿಕ್ಕದಾದ ಸಂವಿಧಾನ ಅಂತ ಕರೀತಾರೆ. ಆದರೆ ಭಾರತದ ಸಂವಿಧಾನವನ್ನ ಪ್ರಪಂಚದಲ್ಲೇ ಅತಿ ವಿಸ್ತಾರವಾದ ಸಂವಿಧಾನ ಅಂತ ಕರಿತೀವಿ. ಹಾಗೆ ಸರ್ಕಾರದ ಅಂಗಗಳಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ರಚನೆ ಇದೆ. ಅದರ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ ಕೂಡ ಅದರಲ್ಲಿ ಹೇಳಲಾಗಿದೆ. ಇನ್ನು ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ಇರೋದ್ರಿಂದಾಗಿ ಅದರ ಸಂವಿಧಾನದ ಗಾತ್ರ ಮಾತ್ರ ತುಂಬಾ ವಿಶಾಲವಾಗಿ ಕಾಣುತ್ತೆ. ನಮ್ಮ ಸಂವಿಧಾನವನ್ನ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ. ಹಂಗಂದ್ರೆ ಏನ್ ಗಣರಾಜ್ಯ ಅಂದ್ರೆ, ಭಾರತ ಒಂದು ಗಣರಾಜ್ಯ, ಇದನ್ನ ಸಂವಿಧಾನ ಹೇಳಿದೆ. ಗಣರಾಜ್ಯದಲ್ಲಿ ಯಾವುದೇ ರಾಜರುಗಳ ಆಳ್ವಿಕೆ ಇರೋದಿಲ್ಲ ಅಂತ. ಮತ್ತೆ ಹೆಂಗಿರುತ್ತೆ, ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದಂಥ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತೆ. ಇಂಥ ರಾಜಕೀಯ ವ್ಯವಸ್ಥೆ ಹೊಂದಿರೋ ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರತಿ ಪ್ರಾಂತ್ಯಗಳನ್ನು ವಿಭಾಗಿಸಿ ಅಲ್ಲಿಗೂ ಸ್ಥಳೀಯ ಸರ್ಕಾರಗಳನ್ನು ಕೊಟ್ಟು ಆ ಮುಖಾಂತರ ಪ್ರತಿನಿಧಿಗಳು ಸ್ಥಳೀಯವಾಗಿ ಅಧಿಕಾರವನ್ನು ನಡೆಸ್ತಾ ಕೇಂದ್ರ ಮಟ್ಟದ ಈ ಸಂವಿಧಾನಕ್ಕೆ ಬದ್ಧರಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ನೀವು ನೋಡೋಕೆ ಸಿಗಲ್ಲ. ಅಷ್ಟು ಬ್ಯೂಟಿಫುಲ್ ಆದಂತಹ ಗಣರಾಜ್ಯ ವ್ಯವಸ್ಥೆಯನ್ನ ಭಾರತ ಹೊಂದಿದೆ ಅಂತ. ನಮ್ಮ ದೇಶದಲ್ಲಿ ಯಾವಾಗೂ ಮಾತಾಡ್ತೀವಿ, ಇದು ನನ್ನ ಹಕ್ಕು ನನ್ನ ಹಕ್ಕು ಅಂತ. ಎಲ್ಲರೂ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ವಿನಃ ಕರ್ತವ್ಯಗಳ ಬಗ್ಗೆ ಮಾತಾಡೋದಿಲ್ಲ ನಾವು. ಹಕ್ಕುಗಳು ಎಷ್ಟು ಮುಖ್ಯನೋ ಕರ್ತವ್ಯಗಳು ಅದಕ್ಕಿಂತ ಹೆಚ್ಚಿಗೆ ಮುಖ್ಯ ನಮ್ಮಲ್ಲಿ. ನಾವು ಮಕ್ಕಳಿಗೆ ಫಸ್ಟ್ ಹಕ್ಕುಗಳನ್ನು ಕಲಿಸೋಕ್ಕಿಂತ ಮುಂಚೆ ಕರ್ತವ್ಯಗಳನ್ನೇ ಕಲಿಸ್ಬೇಕು ಅಂತ. ಹಾಗಾಗಿ 6 ಮೂಲಭೂತ ಹಕ್ಕುಗಳು, 11 ಕರ್ತವ್ಯಗಳ ಉಲ್ಲೇಖ ನಮ್ಮ ಸಂವಿಧಾನದಲ್ಲಿದೆ. ಸಂವಿಧಾನದ ಚಾಪ್ಟರ್ 3 ಭಾಗ 3ರಲ್ಲಿ ನೀವು ಮೂಲಭೂತ ಹಕ್ಕುಗಳನ್ನು ವಿವರಣೆ ಮಾಡಿದ್ದಾರೆ. ಭಾಗ 4ರ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ನೆನಪು ಕೂಡ ಇದೆ. ಹಾಗಾಗಿ ಸಂವಿಧಾನ ನಮ್ಮ ಪೌರರಿಗೆ 6 ಮೂಲಭೂತ ಹಕ್ಕನ್ನು ಕೊಟ್ಟಿದೆ. ಕೆಲವು ಪುಸ್ತಕಗಳು ನಿಮ್ಗೆ ಹಳೆಯ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ 7 ಅಂತ ಇರುತ್ತೆ. ಆಸ್ತಿ ಹಕ್ಕು ಅಂತಿತ್ತು, ಅದನ್ನು ತೆಗೆದು ಹಾಕಿದ್ದಾರೆ. 6 ಮೂಲಭೂತ ಹಕ್ಕುಗಳನ್ನು ಕೊಡಲಾಗಿದೆ. ಅವುಗಳನ್ನ ಕೆಲವು ಸಂದರ್ಭಗಳಲ್ಲಿ ಮೊಟಕುಗೊಳಿಸುವ ಅಥವಾ ಅದನ್ನ ಶಾಸನವನ್ನಾಗಲಿ ನಿಯಮಗಳನ್ನಾಗಲಿ ಉಪಕ್ರಮ ಕೈಗೊಳ್ಳುವುದನ್ನಾಗಲಿ ಯಾವ ರಾಜ್ಯಕ್ಕೂ ಇದನ್ನು ಮಾಡುವ ಹಕ್ಕು ಇಲ್ಲ. ಇದು ನೀವು ಸರಿಯಾಗಿ ನೆನಪಿಟ್ಕೋಬೇಕಾ. ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಅಧಿಕಾರ ಸಿಗತ್ತೆ. ಆದರೂ ಹಕ್ಕುಗಳಲ್ಲಿ ಉಲ್ಲಂಘನೆ ಏನಾದರೂ ಆದ್ರೆ ಅವುಗಳನ್ನು ರಕ್ಷಿಸುವ ಅಧಿಕಾರ ಮಾತ್ರ ನ್ಯಾಯಾಂಗಕ್ಕೆ ಕೊಡಲಾಗಿದೆ. ಹಾಗಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂತಾನೆ ಕರಿತೀವಿ ನಾವು. ಇನ್ನು ನಾಗರಿಕ ಹಕ್ಕುಗಳು ತಮಗಿಷ್ಟ ಬಂದಂತೆ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣ ಆಗಬಾರ್ದು ಅಂತ.
ಅಯ್ಯೋ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಏನೇನೋ ಮಾತಾಡೋದಕ್ಕಾಗಲ್ಲ. ನನ್ಗೆ ಓಡಾಡೋಕೆ ಸ್ವಾತಂತ್ರ್ಯ ಇದೆ ಅಂತೇಳಿ ಹೆಂಗೆ ಬೇಕಂಗೆ ಓಡಾಡಂಗಿಲ್ಲ. ಇಲ್ಲಿ ಸಾಮಾಜಿಕ ಶಾಂತಿಗೆ ಭಂಗವಾಗಬಾರ್ದು. ಹಂಗಾಗಿ ಸಾಮಾಜಿಕ ಅಶಾಂತಿಗೆ ನೀವೇನಾದ್ರೂ ಕಾರಣ ಆದ್ರಿಂದ್ರೆ ಅದು ಕಾನೂನು ವ್ಯವಸ್ಥೆಗೆ ಭಂಗವನ್ನುಂಟು ಮಾಡಿದಿರಿ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ. ಇನ್ನು ಸಂವಿಧಾನದ ನಾಗರಿಕರು 11 ಕರ್ತವ್ಯಗಳನ್ನ ಪ್ರತಿಯೊಬ್ಬನೂ ನಿರ್ವಹಣೆ ಮಾಡಿದ್ರೆ ಈ ದೇಶ ಸುಭಿಕ್ಷವಾಗಿರ್ತದೆ, ಸಮೃದ್ಧಿ ಆಗಿರ್ತದೆ. ಭಾರತ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ಈಡೇರುತ್ತೆ. ಯಾವಾಗ 11 ಕರ್ತವ್ಯಗಳನ್ನ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ. 6 ಹಕ್ಕುಗಳನ್ನು ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀರೋ ಇನ್ನು 11 ಕರ್ತವ್ಯಗಳನ್ನು ಅದಕ್ಕಿಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಈ ರಾಜ್ಯ ರಾಮರಾಜ್ಯದ ಕನಸು ಅಂತ ಏನ್ ಗಾಂಧೀಜಿ ಹೇಳ್ತಾರಲ್ಲ ಅದು ಈಡೇರತ್ತೆ ಅಂತ. ಇನ್ನು ಸರ್ವಧರ್ಮ ಸಮಭಾವ ಅಂತ ಸಂವಿಧಾನ ಸರ್ವಧರ್ಮ ಸಮಭಾವ ಅಂದ್ರೆ ಇಂಗ್ಲಿಷಲ್ಲಿ ಇದನ್ನ ಸೆಕ್ಯುಲರಿಸಂ ತತ್ವವನ್ನು ಎತ್ತಿಡಿಯುತ್ತೆ. ಸರ್ಕಾರ ಯಾರಿಗೂ ಪಕ್ಷಪಾತ ಮಾಡದೆ ಎಲ್ಲ ಮತ ಧರ್ಮಗಳನ್ನ ಸಮಾನ ದೃಷ್ಟಿಯಿಂದ ನೋಡ್ಕೊಳ್ಬೇಕು ಅಂತ ಅರ್ಥ. ಸರ್ಕಾರ ಯಾವುದೇ ಮತ ಧರ್ಮವನ್ನ ದೇಶದ ಧರ್ಮವೊಂದು ಅಂತನೂ ಕೂಡ ಮಾನ್ಯತೆ ಕೊಡೋ ಹಾಗಿಲ್ಲ. ಎಲ್ಲ ಧರ್ಮಗಳು ಸಮಾನ, ಎಲ್ಲವೂ ಕಾನೂನಿಗೆ ಸಂವಿಧಾನಕ್ಕೆ ಸಮಾನವಾಗಿ ಭದ್ರಾಗಿರ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಪ್ರತಿಯೊಬ್ಬನಿಗೂ ತನ್ನ ಧರ್ಮಾಚರಣೆ, ನಂಬಿಕೆ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಹಿತದೃಷ್ಟಿಯಿಂದ ಅವುಗಳನ್ನು ನಿಯಂತ್ರಿಸುವಂತ ಅಧಿಕಾರ ಸರ್ಕಾರಕ್ಕಿದೆ. ಯಾಕೆಂದ್ರೆ ಅಶಾಂತಿಯ ನಿರ್ಮಾಣ ಆಯ್ತು ಅಂದ್ರೆ ಅದನ್ನು ಕಂಟ್ರೋಲ್ ಮಾಡೋ ಪವರ್ ಸರ್ಕಾರಕ್ಕೆ ಕೊಡಲಾಗಿದೆ. ಹಾಗಾಗಿ ಸರ್ವಧರ್ಮ ಸಮಭಾವ ನಮ್ಮಲ್ಲಿ ನಾಸ್ತಿಕ ಅಥವಾ ದೇವರು ಅಥವಾ ಮತಧರ್ಮಗಳ ವಿರೋಧಿ ಮಾಡ್ತಾ ಇದೆ ಅಂತಲ್ಲ, ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನೋದೇ ಇದರ ತತ್ವ. ಇನ್ನು ಫ್ರೀಡಮ್, ನಮ್ಮಲ್ಲಿ ಜುಡಿಷಿಯರಿ ಫ್ರೀಡಮಿಟಿ ತುಂಬಾ ಮುಖ್ಯ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ತುಂಬಾ ಮುಖ್ಯವಾಗಿದೆ. ನಮ್ಮ ನ್ಯಾಯಾಂಗವನ್ನು ಸ್ವತಂತ್ರ ಆಗಿದ್ದು ಸಾಕಷ್ಟು ಅಧಿಕಾರವನ್ನು ಕೊಡಲಾಗಿದೆ. ಸರ್ಕಾರ ಆಗಲಿ ಸಂಸತ್ತಾಗಲಿ ನ್ಯಾಯಾಂಗದಲ್ಲಿ ಯಾವತ್ತೂ ಹಸ್ತಕ್ಷೇಪ ಮಾಡಲ್ಲ. ಕಾನೂನಿನ ಎದುರು ಎಲ್ಲರೂ ಸಮಾನರು, ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗೂ ಇದೆ ಅನ್ನೋ ತತ್ವವನ್ನ ನ್ಯಾಯಾಂಗ ಎತ್ತಿ ಹಿಡಿತದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಎಲ್ಲರೂ ಪಾಲಿಸಲೇಬೇಕು, ಅದು ಅಂತಿಮ ನಿರ್ಧಾರ ಅಂತ. ಈ ನ್ಯಾಯಾಂಗ ಈ ರೀತಿ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ಒಬ್ಬ ಬಡ, ಒಬ್ಬ ಹಿಂದುಳಿದವ, ಒಬ್ಬ ಸಮಾಜದಿಂದ ಅತಿ ಕೊನೆಯ ಮಾರ್ಗದಲ್ಲಿರೋನು ದೇಶದ ಉನ್ನತ ಹುದ್ದೆಯನ್ನ, ಉನ್ನತ ಅಧಿಕಾರವನ್ನ ಈ ದೇಶದಲ್ಲಿ ಪಡಿತಾ ಇದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗ. ಇವೆರಡು ತುಂಬಾ ಚೆನ್ನಾಗಿರೋದ್ರಿಂದಾಗಿ ನಮ್ಮ ದೇಶದಲ್ಲಿ ಅವಕಾಶ ಪ್ರತಿಯೊಬ್ಬರಿಗೂ ಓಪನ್ ಆಗಿದೆ. ಪ್ರತಿಯೊಬ್ಬರು ದುಡಿಮೆ, ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರ ಕರ್ತವ್ಯಗಳಿಗೆ ಇಲ್ಲಿ ಅದು ತನ್ನ ರಕ್ಷಣೆಯನ್ನು ನೀಡೋದ್ರ ಮುಖಾಂತರ ಈ ದೇಶದಲ್ಲಿ ಯಾರು ಯಾವ ಅಧಿಕಾರವನ್ನಾದರೂ ಅರ್ಹತೆಯಿಂದ ಪಡಿಬೋದು ಅನ್ನೋದನ್ನ ಪ್ರೂವ್ ಆಗಿದೆ ಅಲ್ವಾ. ಇನ್ನು ವಯಸ್ಕ ಮತದಾನ ಪದ್ಧತಿ. ವಯಸ್ಕ ಮತದಾನ ಪದ್ಧತಿ ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಕೂಡ ಮತದಾನವನ್ನ ಮಾಡೋದು, ಪ್ರತಿನಿಧಿಗಳನ್ನ ಚುನಾಯಿಸೋದಕ್ಕೆ ತಾವು ಬಂದ್ಬಿಟ್ಟು ಮತದಾನ ಮಾಡೋದನ್ನೇ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಎಲ್ಲ ನಾಗರಿಕರಿಗೂ ಯಾವುದೇ ಭೇದ ಭಾವ ಇಲ್ಲದೇನೆ ಮತ ಚಲಾಯಿಸುವ ಹಕ್ಕನ್ನ ಕೊಡಲಾಗುತ್ತೆ. ಇನ್ನು ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ರದ್ದತಿ. ಭಾಗ 3 ಮತ್ತು 17ನೇ ವಿಧಿ, ಸಂವಿಧಾನದ ಭಾಗ 3 17ನೇ ವಿಧಿಯಲ್ಲಿ ಈ ಅನ್ಟಚಬಿಲಿಟಿ ಬಗ್ಗೆ ಅಂದ್ರೆ ಅಸ್ಪೃಶ್ಯತೆ ಬಗ್ಗೆ ಉಲ್ಲೇಖ ಇದೆ. ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಮಾಜದ ಒಂದು ಅನಿಷ್ಟ ಪದ್ಧತಿ. ಇದನ್ನು ಅಳಿಸಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಮಹನೀಯರು ಶತಮಾನಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದನ್ನು ಉಳಿಸಿ ಆ ಒಂದು ಪ್ರಯತ್ನಕ್ಕೆ ಸಫಲತೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ನಮ್ಮ ಸಂವಿಧಾನ ಅಸ್ಪೃಶ್ಯತೆಯ ರದ್ದತಿ ಕಾನೂನನ್ನ ಸಂವಿಧಾನದ ಭಾಗ 3 17ನೇ ವಿಧಿಯಲ್ಲಿ ತಂದು, ದಟ್ ಈಸ್ ಅನ್ಟಚಬಿಲಿಟಿ ಅಂತ ಕೂಡ ಕರಿತೀವಿ ಅದನ್ನು. ಓಕೆ. ಇನ್ನು ಸುಖಿ ರಾಜ್ಯ ಕಲ್ಪನೆ ನಮ್ಮ ದೇಶದ ಸಂವಿಧಾನದಲ್ಲಿದೆ. ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಎಲ್ಲರಿಗೂ ನೀಡಬೇಕು ಅನ್ನೋ ಗುರಿ ಇಟ್ಕೊಂಡು ಈ ರಾಜ್ಯವನ್ನ ಸುಖಿ ರಾಜ್ಯ ಅಂತ ಮಾಡ್ತಾ ಇದ್ವಿ. ಹಾಗಾಗಿ ಭಾರತ ಸಂವಿಧಾನದ ಆದರ್ಶ ಸುಖಿ ರಾಜ್ಯ, ವೆಲ್ಫೇರ್ ಸ್ಟೇಟ್ ಕಲ್ಪನೆ ಏನಿದೆ ಇದು ಭಾಗ 18ರ ತುರ್ತು ಪರಿಸ್ಥಿತಿ ನಿಬಂಧನೆಗಳಿಗೆ ಒಳಗೊಂಡು ಈ ಸುಖಿ ರಾಜ್ಯ ಕಲ್ಪನೆಗಳನ್ನು ಅದರಲ್ಲಿ ನೀವು ಉಲ್ಲೇಖ ನೋಡ್ಬೋದು. ಇನ್ನು ಚುನಾವಣಾ ಪದ್ಧತಿ ಹೇಗಿದೆ?
ಭಾರತದಲ್ಲಿ ಚುನಾವಣೆಗಳು ಹೇಗೆ ನಡಿಬೇಕು, ಯಾರು ಮಾಡಬೇಕು, ಹೇಗೆ ನಡೆಸಬೇಕು, ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಿಸ್ಟಮ್ ಅನ್ನ ನೀವು ಸಂವಿಧಾನದ ಭಾಗ 5ರಲ್ಲಿ ಚುನಾವಣಾ ಪದ್ಧತಿಗಳ ಬಗ್ಗೆ ಇದೆ ನಮ್ಮಲ್ಲಿ. ಹಾಗಾಗಿ ಭಾರತ ಜಗತ್ತಿನ ಅತಿ ದೊಡ್ಡ ಡೆಮಾಕ್ರೆಟಿಕಲ್ ಕಂಟ್ರಿ ಅಂತ ಹೇಳಿದೆ ನಿಮಗೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಂದು. ಕಳೆದ ಅನೇಕ ದಶಕಗಳಲ್ಲಿ ಈ ಚುನಾವಣೆಗಳು ನಡೀತಾ ಬರ್ತಾನೇ ಇದೆ. ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ದೇಶ ಪ್ರಯೋಗಗಳನ್ನು ಮಾಡಿಬಿಟ್ಟು ಅತ್ಯುತ್ತಮ ಕಾರ್ಯಾಚರಣೆಗಳನ್ನು ಜಾರಿಗೆ ತಂದು ಇದನ್ನ ಯಶಸ್ವಿ ಮಾಡ್ತಾ ಇದೆ. ಆದರೂ ಇಲ್ಲೊಂದು ನ್ಯೂನ್ಯತೆಗಳಿರ್ಬೋದು. ಆದರೂ ಅದು ಮೂಲ ವ್ಯವಸ್ಥೆಗೆ ಯಾವುದೇ ಧಕ್ಕೆ ತರದೇನೆ ಈ ಚುನಾವಣಾ ಪದ್ಧತಿ ನಮ್ಮಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಸಂವಿಧಾನ ಅನ್ನುವ ಪಾಠವನ್ನ ನಾವು ಯಾಕೆ ಓದಬೇಕು ಅನ್ನುವಂಥ ಮೈನ್ ಕಾನ್ಸೆಪ್ಟ್ ಬಂದಾಗ ನಮ್ಮಲ್ಲಿ ಇಷ್ಟು ಪ್ರಶ್ನೆಗಳು ನಮ್ಮ ತಲೆನಲ್ಲಿ ಬರುತ್ತೆ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರು? ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೀತು? ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿದ್ದವ್ರು ಯಾರು? ಅವ್ರ ಜೊತೆಗೆ ಯಾರ್ಯಾರಿದ್ರು? ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳನ್ನ ಎಷ್ಟನೇ ವಿಧಿಯಲ್ಲಿ ಅಳವಡಿಸಲಾಗಿದೆ? ಇದೆಲ್ಲದು ನಮ್ಮ ಮುಂದೆ ಬಂದು ಹೋಗ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗೆಲ್ಲ ನೋಡಿದಾಗ ಗೊತ್ತಾಗತ್ತೆ, ಭಾರತ ಸ್ವತಂತ್ರಗೊಂಡಾಗ ಭಾರತ ಎದುರಿಸಿದಂಥ ಸಮಸ್ಯೆಗಳು ತುಂಬಾನೇ ಜಾಸ್ತಿ ಇದ್ವು. ಏನಾಗಿತ್ತು? 1947 ಭಾರತ ಸ್ವತಂತ್ರ ಆಗಿತ್ತು. ಸ್ವತಂತ್ರ ಆದಾಗ ಭಾರತ ಪಾಕಿಸ್ತಾನ್ ಅನ್ನೋ ವಿಭಜನೆ ಆಗಿತ್ತು. ಹಾಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಂಥ ನಿರಾಶ್ರಿತರಿಗೆ ಪುನರ್ವಸತಿಯನ್ನ ಕಲ್ಪಿಸಬೇಕಾಗಿತ್ತು. ದೇಶೀಯ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡಬೇಕಾಗಿತ್ತು. ಕಾನೂನು ಸುವ್ಯವಸ್ಥತೆಯನ್ನ ಕಾಪಾಡಬೇಕಾಗಿತ್ತು. ದೇಶದ ವ್ಯವಸ್ಥಿತ ಆಡಳಿತ ನಿರ್ವಹಣೆಗಾಗಿ ಅವಶ್ಯಕವಾದಂಥ ಕಾನೂನುಗಳನ್ನು ರೂಪಿಸಬೇಕಾಗಿತ್ತು. ಸಂವಿಧಾನವನ್ನು ರಚನೆ ಮಾಡಬೇಕಾಗಿತ್ತು. ಈ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸೋದಕ್ಕಾಗಿಯೇ ಭಾರತ ಬಹಳ ಮುಖ್ಯವಾಗಿ ಕಾನೂನುಗಳ ರಚನೆಯ ರೂಪದಲ್ಲಿ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಬಂತು. ನಿರಾಶ್ರಿತರಿಗೆ ಪುನರ್ವಸತಿ ಇದನ್ನೆಲ್ಲ ಕಲ್ಪಿಸೋದು ಒಂದು ಕಡೆ ಆದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡೋದೇನೋ ಆಯಿತು. ಆದರೆ ವ್ಯವಸ್ಥಿತವಾದಂಥ, ಸುಭದ್ರವಾದಂಥ ಮತ್ತು ಭಾರತದ ಅಭಿವೃದ್ಧಿಯ ಪಥವನ್ನು ಗಮನಿಸಿ ಈ ದೇಶಕ್ಕಾಗಿ ಒಂದು ಒಳ್ಳೆ ಸಂವಿಧಾನ ಕೊಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಪ್ರಯತ್ನ ನಡೀತಾ ಇತ್ತು. ಹಾಗಂದ್ರೆ ಸಂವಿಧಾನ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ಸ್? ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಿರ್ವಹಿಸುತ್ತದೆ. ಇಂತಹ ತತ್ವಗಳು ಮತ್ತು ನಿಯಮಗಳ ಸಂಕಲನವನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಯಾವುದೋ ರಾಷ್ಟ್ರ, ಎಲ್ಲ ರಾಷ್ಟ್ರಗಳು ಅಷ್ಟೇ, ಸರ್ಕಾರವು ಕೆಲವು ಮೂಲಭೂತ ತತ್ವಗಳು, ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಿರ್ವಹಣೆ ಮಾಡುತ್ತೆ. ಇಂತಹ ಒಂದು ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಅದರ ತತ್ವಗಳು ಮತ್ತು ನಿಯಮಗಳ ಸಂಕಲನಿಸಿದಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ವಿಚಾರ ಅಥವಾ ಸಂಕಲನವನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಹಾಗಾಗಿ ಸಂವಿಧಾನ ರಚನಾ ಸಭೆ ಇದಕ್ಕೋಸ್ಕರ ರೆಡಿ ಆಯ್ತು. ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಯಾವಾಗ ರಚಿಸಲಾಯಿತು ಅನ್ನೋ ಪ್ರಶ್ನೆ ಬಂದ್ರೆ, ಸಂವಿಧಾನ ಒಂದು ರಾಷ್ಟ್ರದ ಮೂಲಭೂತ ಕಾನೂನು. ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಸಂಬಂಧಿಸಿದಂತೆ ಫಸ್ಟ್ ಮೋತಿಲಾಲ್ ನೆಹರು ಅವರು ಸಮಿತಿಯ ಶಿಫಾರಸ್ಸು, ಅದಕ್ಕಿಂತ ಹಿಂದೆ ನಮಗೆ ಕ್ಯಾಬಿನೆಟ್ ನಿಯೋಗದ ಶಿಫಾರಸು ಬೇರೆ ಆಗಿತ್ತು. ಹಾಗಾಗಿ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸ್ಸು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು, ಇವೆರಡು ತುಂಬ ಒತ್ತಾಯಿಸೋದ್ರ ಜೊತೆಗೆ ಭಾರತ ಸ್ವತಂತ್ರಗೊಳ್ಳೋಕ್ಕಿಂತ ಮುಂಚೆ ನಮ್ಮಲ್ಲಿ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬಂದಾಗ ಅವರು ಕೂಡ ಶಿಫಾರಸ್ ಮಾಡಿದ್ರಿಂದ 1946 ಜುಲೈನಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ನಿಮ್ಮ ದೇಶ ಸ್ವತಂತ್ರ ಆಗತ್ತೆ ಅಂದರೆ ಅದಕ್ಕೊಂದು ಹೇಗಿರಬೇಕು ಸಂವಿಧಾನ ಅಂಥೇಳಿ. ಸೊ ಈ ಮೂರು ಪ್ರಭಾವಗಳು ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆಯನ್ನು ತಂದೊಡ್ಡಿದ್ವು. ಹಾಗಾದ್ರೆ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬಂದಾಗ ಅದರ ಸದಸ್ಯರು ಯಾರ್ಯಾರಾಗಿದ್ರು ಅಂತ ತಿಳ್ಕೋಬೇಕು. ಲಾರ್ಡ್ ಪ್ರತಿಕ್ ಲಾರೆನ್ಸ್ ಅವರಿದ್ರು, ಅವ್ರನ್ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಕರಿತೀವಿ. ಸರ್ ಸ್ಟ್ರಾಫೋರ್ಡ್ ಕ್ರಿಪ್ಸ್ ಅವರಿದ್ರು, ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದವರು. ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರು. ಇವರು 3 ಜನ ಕ್ಯಾಬಿನೆಟ್ ನಿಯೋಗದ ಸದಸ್ಯರಾಗಿದ್ದರು. ಭಾರತಕ್ಕೆ ಬಂದಾಗ ಈ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಮಾಡಿದಂಥ ಶಿಫಾರಸು
ಮುಂದಿನ ದಿನಮಾನಗಳಲ್ಲಿ ನಿಮ್ಮ ದೇಶದ ಸ್ವತಂತ್ರಗೊಂಡಾಗ ನೀವು ಅನುಭವಿಸಬಹುದಾದಂತಹ ಮೂಲಭೂತ ಕಾನೂನು ಹೇಗಿರಬೇಕು ಅದನ್ನು ನೀವು ರಚನೆ ಮಾಡ್ಕೊಳ್ಳೋಕೆ ಒಂದು ಸಮಿತಿ, ಒಂದು ಸಂವಿಧಾನವನ್ನು ರಚಿಸಬೇಕು ಅಂತ ಹೇಳಿದಾಗ ಈ ಸಂವಿಧಾನ ರಚನಾ ಸಭೆಗೆ ಮುಂದಾಗತ್ತೆ. ಅದಾದ ನಂತರ ಹಂಗಾರೆ ಸಂವಿಧಾನ ರಚನಾ ಸಭೆ ಸದಸ್ಯರು ಯಾರ್ಯಾರಾಗಿದ್ರು ಅಂತ ನೆನಪಿರಲಿ. ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದದ್ದು ಡಿಸೆಂಬರ್ 9, 1946. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವತ್ತು ನಡೆಸಿದರು. ಡಿಸೆಂಬರ್ 11, 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಕೂಡ ಮಾಡಲಾಗಿತ್ತು. ಅವರೇ ಇದ್ರ. ಸೊ ಅವ್ರ ಜೊತೆಗೆ ತುಂಬ ಜನ ಆ ಸಭೆಯಲ್ಲಿ, ಅಂದರೆ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, C ರಾಜಗೋಪಾಲ್ಚಾರಿ, KM ಮುನ್ಷಿ ಅವರು, TT ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದಿಂದ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, T ಸಿದ್ದಲಿಂಗಯ್ಯ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರು. ಎಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ಆ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರು. ಹಾಗೆ ಮಾಡ್ಕೊಂಡಾಗ್ಲೇ ಭಾರತದಲ್ಲಿ ಸಂವಿಧಾನ ಕರಡು ಸಮಿತಿ ರಚನೆ ಮಾಡಬೇಕು ಅನ್ನೋದಾಯ್ತು. ಈಗ ಸಂವಿಧಾನ ಕರಡು ಸಮಿತಿ ಯಾವಾಗ ರಚನೆ ಆಯಿತು, ಅದರ ಸದಸ್ಯರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ಗೆ ಸಂಬಂಧಿಸಿದಂಥ ವಿಷಯಗಳನ್ನು ವಿವರವಾಗಿ ಪರಿಶೀಲನೆ ಮಾಡಬೇಕು ಅಂಥೇಳಿ 22 ಸಮಿತಿಗಳು, ಅದರ ಜೊತೆಗೆ ಕೆಲವು ಉಪಸಮಿತಿಗಳನ್ನು ಕೂಡ ರಚನೆ ಮಾಡಿದ್ರು. ಆ ಎಲ್ಲ ಸಮಿತಿ ಮತ್ತು ಉಪಸಮಿತಿಗಳು, ಅದರಲ್ಲಿ ಮುಖ್ಯವಾಗಿದ್ದೊಂದು ಕರಡು ಸಮಿತಿ, ಅದು ಡಾಕ್ಟರ್ BR ಅಂಬೇಡ್ಕರ್ ಅದರ ಅಧ್ಯಕ್ಷರಾಗಿದ್ದರು. ಇವರು ಸಂವಿಧಾನದ ರಚನೆಗೆ ನೀಡಿದ ಕೊಡುಗೆಯನ್ನು ಆಧರಿಸಿ ಇವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕೂಡ ಕರಿತೀವಿ. ಈ 22 ಸಮಿತಿಗಳು ಜೊತೆಗೆ ಕೆಲವು ಉಪಸಮಿತಿಗಳು ಒಟ್ಟಾಗಿ ಸೇರಿದಾಗ ಈ ಸಮಿತಿಯಲ್ಲಿ ಅವತ್ತಿನ ಕಾಲಕ್ಕೆ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ ಅವರು, TT ಕೃಷ್ಣಮಾಚಾರಿ, ಬಹಳ ದೊಡ್ಡ ಮಟ್ಟದ ಮುತ್ಸದ್ದಿಗಳೆಲ್ಲ ಅದರಲ್ಲಿ ಭಾಗವಹಿಸಿ ಸಂವಿಧಾನದ ಕರಡು ಸಮಿತಿಯ ಒಂದು ವ್ಯವಸ್ಥೆಯನ್ನು ಅವತ್ತು ನೋಡ್ಕೊಂಡಿದ್ರು. ಹಂಗಾರೆ ಭಾರತಕ್ಕೆ ಸಂವಿಧಾನ ಯಾವಾಗ ಅನುಮೋದನೆಗೊಳ್ತು ಅಂತ ನಾವು ನೋಡೋದಾದ್ರೆ, ಸಂವಿಧಾನ ರಚನಾ ಸಭೆ ಸುಮಾರು 145 ಸಭೆಗಳನ್ನು ನಡೆಸಿತು. ಈ ಸಭೆಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ರು. ವಿಷಯಗಳ ಮೇಲೆ ಚರ್ಚೆ ನಡೀತು. ಎಲ್ಲದೂ ಆಗಿ ಕರಡು ಸಂವಿಧಾನವನ್ನು ರಚನೆ ಮಾಡಿಬಿಟ್ಟು ಆ ಸಮಿತಿಗಳು ಉಪಸಮಿತಿಗಳು ಹೊರಡಿಸಿದ್ವು. ಇವೆಲ್ಲವೂ ರಚನೆ ಮಾಡುವಾಗ ಕೈಗೊಂಡಂತಹ ಮುಖ್ಯವಾದಂಥ ಆಧಾರಗಳು ಯಾವ್ದು ಅಂದರೆ, ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು, 1919ರ ಮಾಂಟೆಗೋ ಚಮ್ಸ್ಫರ್ಡ್ ಇರ್ಬೋದು, 1935ನ ಭಾರತ ಸರ್ಕಾರ ಶಾಸನ, ಜೊತೆಗೆ ಬ್ರಿಟನ್ ಸಂಸದೀಯ ವ್ಯವಸ್ಥೆಯ ವಿಚಾರಗಳು, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡ್ನ ಸಾಮಾಜಿಕ ನಿರ್ದೇಶಕ ತತ್ವಗಳು, ಎಲ್ಲದನ್ನ ಪರಿಶೀಲನೆ ಮಾಡಿ ಕೊನೆಗೊಂದು ಅವುಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಒಂದು ನಿರ್ಣಯ ಪಾಸ್ ಆಯಿತು. ಅಂತಿಮವಾಗಿ ನಮ್ಮ ಸಂವಿಧಾನ ನವೆಂಬರ್ 26, 1949 ರೆಡಿ ಆಯಿತು. ಜನವರಿ 26, 1950 ಇದನ್ನು ನಾವು ಜಾರಿಗೆ ತಂದ್ವಿ. ಅದನ್ನು ಅವತ್ತು ಗಣರಾಜ್ಯ ದಿನೋತ್ಸವನ್ನಾಗಿ ಇವತ್ತು ಕೂಡ ಆಚರಣೆ ಮಾಡ್ತಾ ಇದ್ವಿ. ಇಷ್ಟೆಲ್ಲ ವಿಚಾರ ಓದುವಾಗ ನಮಗೆ BN ರಾವ್ ಅವರು ಬರ್ತಾರೆ. ನಾವು ಕನ್ನಡಿಗರಲ್ವಾ, ಸ್ವಲ್ಪ ನಮ್ಮತನವನ್ನು ನಾವು ಉಳಿಸ್ಕೊಳ್ಳಬೇಕಾಗತ್ತೆ. ಹಾಗಾಗಿ ಬೆನಗಲ್ ನರಸಿಂಗರಾವ್, BN ರಾವ್ ಅಂತ ಕರೀತಾರೆ ಅವ್ರನ್ನ. BN ರಾವ್ ಯಾರು ಅನ್ನೋ ಪ್ರಶ್ನೆ ಬಂದಾಗ, ಸಂವಿಧಾನ ರಚನಾ ಸಭೆಯಲ್ಲಿ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ ಹೆಮ್ಮೆಯ ಕನ್ನಡಿಗ. ನೆನ್ಪಿಟ್ಕೊಳ್ಳಿ, ಸಂವಿಧಾನದ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ನೆದರ್ಲ್ಯಾಂಡ್ನ ದಿ ಹೇಗ್ನಲ್ಲಿರೋ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ. ಜಮ್ಮು ಕಾಶ್ಮೀರದ ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇಂಥ ಹೆಮ್ಮೆಯ ಕನ್ನಡಿಗನಿಗೆ ಒಂದು ಸಲಾಂ. ಹಾಗಾಗಿ ಇವರೇ BN ರಾವ್ ಅಂತ ಶಾರ್ಟ್ ಕಟ್ ಆಗಿ ಹೇಳ್ತಾರೆ. ಹಾಗಾದ್ರೆ ಭಾರತದಲ್ಲಿ ಸಂವಿಧಾನದ ದಿನಾಂಕ ಯಾವಾಗ ಆಚರಣೆ ಮಾಡ್ತಿದ್ದೀವಿ? ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಇದೆ, ನವೆಂಬರ್ 26. ಆ ಸಂವಿಧಾನ ದಿನವನ್ನಾಗಿ 2015ರಿಂದ ಘೋಷಣೆ ಮಾಡಲಾಯಿತು ಸರ್ಕಾರ. ಸೊ ಅಲ್ಲಿಂದ ಇದನ್ನ ಸಂವಿಧಾನದ ದಿನ ಅಂತ ನವೆಂಬರ್ 26 ಅನ್ನ ಆಚರಣೆ ಮಾಡ್ತಾರೆ. 1929 ನಿಮ್ಗೆಲ್ಲ ಗೊತ್ತಿದೆ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಅವತ್ತು BN ರಾವ್ ಭಾರತ ಪೂರ್ಣ ಸ್ವರಾಜ್ಯ ಎಂಬ ನಿರ್ಣಯವನ್ನ ಅಂಗೀಕರಿಸಿತು.
ಲಾಹೋರ್ ನಿರ್ಣಯ ಅಂದ ತಕ್ಷಣ ನಮಗೆ ಬರೀ ನೆಹರೂಜಿ, ಸುಭಾಷ್ ಚಂದ್ರ ಬೋಸ್, ಬರೀ ಮೋತಿಲಾಲ್ ನೆಹರು ಇವರು ವಿಚಾರಗಳು. ಬಟ್ ಅವ್ರು ಬಿ ಎನ್ ರಾವ್ ಅವರ ಭಾರತದ ಪೂರ್ಣ ಸ್ವರಾಜ್ಯ ಕಲ್ಪನೆಯ ನಿರ್ಣಯವನ್ನು ಅಂಗೀಕರಿಸಿದ್ದು. ಈ ನಿರ್ಣಯದಂತೆ 1930 ಜನವರಿ 26ರಂದು ಸ್ವತಂತ್ರ ದಿನ ಅಂತೇಳಿ ಆಚರಣೆ ಮಾಡಲಾಯಿತು. ಅದರ ಸವಿ ನೆನಪಿಗಾಗಿಯೇ ಜನವರಿ 26ರನ್ನ 1950 ಅವತ್ತು ಜಾರಿಗೆ ತಂದರು. ಅದಕ್ಕೋಸ್ಕರ ಅದರ ಒಂದು ಸವಿ ನೆನಪು ಇವತ್ತು ಕೂಡ ಭಾರತದ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ ಯಾಕೆ? ನಮ್ಮ ಸಂವಿಧಾನದ ಪ್ರಸ್ತಾವನೆನೇ ಅಷ್ಟು ಅದ್ಭುತವಾಗಿದೆ. ಪ್ರಪಂಚದಲ್ಲಿ ನೀವು ಎಲ್ಲೇ ನೋಡ್ಕೊಂಡ್ ಬನ್ನಿ, ಭಾರತದ ಸಂವಿಧಾನದ ಪ್ರಸ್ತಾವನೆ ದಿ ಬೆಸ್ಟ್ ಅಂತೇಳಿ ಅಂಗೀಕಾರ ಆಗತ್ತೆ. ಯಾಕಂದ್ರೆ ವಿಶ್ವದ ಇತರ ರಾಷ್ಟ್ರಗಳ ಸಂವಿಧಾನಂತೆ ಭಾರತ ಸಂವಿಧಾನ ಒಂದು ವಿಶೇಷವಾದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆ ನಮ್ಮ ಸಂವಿಧಾನದ ಮೂಲ ತತ್ವಗಳು, ಪ್ರಜೆಗಳ ಧ್ಯೇಯೋದ್ದೇಶಗಳು ಇವೆಲ್ಲವನ್ನ ಪ್ರತಿಬಿಂಬಿಸ್ತದೆ. ಹಾಗಾಗಿ ಇದನ್ನ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಸಂವಿಧಾನ ಮೂಲ ತತ್ವಗಳು ಮತ್ತೆ ಪ್ರಜೆಗಳ ಧ್ಯೇಯೋದ್ದೇಶ ಎರಡನ್ನೂ ಸಮ್ಮಿಳಿತಗೊಂಡ್ಬಿಟ್ಟು ಬಹಳ ಅದ್ಭುತವಾಗಿ ನಮ್ಮ ಎದುರುಗಡೆ ಪ್ರಸ್ತುತವಾಗತ್ತೆ. ನಾವು ಹೇಗಿದ್ದೀವಿ ಅನ್ನೋದಕ್ಕೆ ನಮ್ಮ ಸಂವಿಧಾನ ನಮಗದನ್ನು ಹೇಳತ್ತೆ. ಹಾಗಾಗಿ ಸಂವಿಧಾನದ ಕೈಗನ್ನಡಿ ಅಂತ ಕೂಡ ಇದನ್ನು ನಾವು ಕರಿತೀವಿ. ಪ್ರಸ್ತಾವನೆ ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ ಅಂತ ಜವಾಹರ್ಲಾಲ್ ನೆಹರು 13 ಡಿಸೆಂಬರ್ 1946 ಅಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯದಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಆಧಾರವಾಗಿ ಇಟ್ಕೊಂಡ್ರು. ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ 22 ಜನವರಿ 1947 ಅಂದು ಇದನ್ನ ಅನುಮೋದನೆ ಮಾಡ್ತು. ಹಂಗಾರೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಮುಖ್ಯಾಂಶಗಳೇನೇನಿತ್ತು? ಮುಖ್ಯಾಂಶಗಳು ತುಂಬಾ ಸಿಂಪಲ್. ನಮ್ಮ ಸಂವಿಧಾನದ ಪ್ರಸ್ತಾವನೆ ಮುಖ್ಯಾಂಶಗಳು ತುಂಬಾ ಸಿಂಪಲ್ ಆಗಿದೆ. ನಂಬರ್ 1, ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ, ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದಂಥ ತತ್ವಗಳು ಸಂವಿಧಾನದ ಚಿಂತನೆಯನ್ನ ಬಿಂಬಿಸಿತು. ಭಾರತದ ಪ್ರಜೆಗಳಾದ ನಾವು ಎಂಬುದರೊಂದಿಗೆ ಆರಂಭವಾಗುವ ಈ ಪ್ರಸ್ತಾವನೆ ತುಂಬಾ ಮಹತ್ವಪೂರ್ಣ ಪಡೆಕೊಳ್ತು. ಮುಂದೆ ಸಂವಿಧಾನ ರಚನಾ ಸಭೆ ಸದಸ್ಯರುಗಳು ಸಂವಿಧಾನವನ್ನ ರಚಿಸಿದ್ದರೂ ಅದರ ರಚನಾ ಅಧಿಕಾರವನ್ನ ಭಾರತದ ಪ್ರಜೆಗಳು ಪಡೆದಿದ್ದೇವೆ ಅನ್ನೋದನ್ನೂ ಕೂಡ ಅದು ಸೂಚನೆ ಮಾಡ್ತಾ ಇತ್ತು. ಎರಡನೇದಾಗಿ ಹೇಳ್ತಾರೆ, ಸಂವಿಧಾನದ ಎರಡನೇ ಮುಖ್ಯ ಪ್ರಸ್ತಾವನೆಯ ಮುಖ್ಯಾಂಶ ಅಂದ್ರೆ ಸಾರ್ವಭೌಮತ್ವ, ಸಾವರೆಂಟಿ ಬಗ್ಗೆ ಮಾತಾಡ್ತೀವಿ. ಸಾರ್ವಭೌಮತ್ವ ಸ್ವತಂತ್ರ ರಾಷ್ಟ್ರದ ಒಂದು ಜೀವಾಳ. ಸಾರ್ವಭೌಮ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ ತಂದೆ ಆಗಿರ್ತಕ್ಕಂಥ ಆಂತರಿಕ ನೀತಿಗಳಿದೆ. ಅಂದ್ರೆ ವ್ಯಾಪಾರ, ವಾಣಿಜ್ಯ, ಆ ಕಾನೂನು ರಚನೆ, ಇದ್ರ ಬಗ್ಗೆ ಮತ್ತು ವಿದೇಶಾಂಗ ನೀತಿಯ ಬಗ್ಗೆನೂ ಕೂಡ ತನ್ನದೇ ಆಗಿರತಕ್ಕಂಥ ವಿದೇಶಾಂಗ ನೀತಿ ಇದೆ. ಅದರಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೇನೆ ತನ್ನ ದೇಶದ ಅಭಿವೃದ್ಧಿಗಾಗಿ ಹೇಗೆ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ರಾಷ್ಟ್ರದ ಸಾರ್ವಭೌಮಾಧಿಕಾರವನ್ನು ಇದು ಎತ್ತಿಡಿಯತ್ತೆ. ನೀವು ನೋಡಿ, ಭಾರತ ಸ್ವತಂತ್ರಗೊಂಡಾಗ ಶೀತಲ ಸಮರ ನಡೀತಾ ಇತ್ತು. ಒಂದ್ ಕಡೆ ಡೆಮೋಕ್ರೆಟಿಕಲ್ ಪಾರ್ಟಿಗಳನ್ನು ಹೊಂದಿರತಕ್ಕಂಥ ಅಮೆರಿಕ, ಮತ್ತೊಂದು ಕಡೆ ಸೋಷಿಯಲಿಸ್ಟ್ ವಿಚಾರಗಳನ್ನು ಹೊಂದಿರತಕ್ಕಂಥ ರಷ್ಯಾ ಇತ್ತು. ಇಡೀ ಪ್ರಪಂಚ ಎರಡು ಭಾಗವಾಗಿ ವಿಭಾಗವಾದಾಗ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸ್ಕೊಂಡಿದ್ದು ನಾನ್ ಅಲೈನ್ ಮೂವ್ಮೆಂಟ್ ಅಂತ, ಅಲಿಪ್ತ ನೀತಿಯನ್ನು ಜಾರಿಗೆ ತಂದ್ವಿ. ಇದನ್ನೇ ನಾನು ಹೇಳೋದು, ಭಾರತದ ವಿದೇಶಾಂಗ ನೀತಿ ಅಂದ್ರೆ ಆ ಕಡೆಗೂ ಹೋಗ್ಲಿಲ್ಲ, ಈ ಕಡೆಗೂ ಹೋಗ್ಲಿಲ್ಲ, ಇಬ್ಬರ ಸಹಕಾರವೂ ನಮಗೆ ಬೇಕು, ನಮ್ಮದೇ ಆಗಿರ್ತಕ್ಕಂಥ ತತ್ವಗಳನ್ನು ಮುಂದಿಡ್ತೀವಿ ಅಂತ ಮುಂದಿಟ್ವಿ. ಹಾಗಾಗಿ ಯಾವುದೇ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚನೆ ಮಾಡ್ತೀವಿ ಅಂತ. ಇನ್ ಸೋಷಿಯಲಿಸಂ, ಸಂವಿಧಾನದ ಆಶಯದ ಭಾಗ ಅಂದ್ರೆ ಸಮಾಜವಾದಿ ಪರಿಕಲ್ಪನೆಯನ್ನ ಪ್ರಸ್ತಾವನೆಯಲ್ಲಿ ಸೇರಿಸೋದು. ಭಾರತವನ್ನ ಒಂದು ಸುಖಿ ರಾಜ್ಯ, ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡೋದು ಸಂವಿಧಾನದ ಪ್ರಧಾನ ಗುರಿ. ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದವನ್ನ ಜಾರಿಗೊಳಿಸಬೇಕು ಅಂಥೇಳಿ ನಮ್ಮ ಸಂವಿಧಾನ ತಿದ್ದುಪಡಿಯ ನಂತರ ಇದನ್ನ ಪ್ರಸ್ತಾವನೆಯಲ್ಲಿ ಸೇರಿಸಿದ ಮೇಲೆ ಅದನ್ನು ನಾವು ಜಾರಿಗೆ ತರಲಿಕ್ಕೆ ಪ್ರಯತ್ನಗಳು ನಡೀತಾನೆ ಇದೆ ಅಂತ. ಅದಾದ್ಮೇಲೆ ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತೀವಿ. ಸೆಕ್ಯುಲರಿಸಂ ಅಂದ್ರೆ ಎಲ್ಲ ಧರ್ಮಗಳನ್ನ ಸಮಾನತೆಯಿಂದ ಕಾಣಬೇಕು ಅಂತ. ಜಾತ್ಯತೀತ ಅಂದ್ರೆ ಜಾತಿಯನ್ನ ಮೀರಿದ ಒಂದು ಪ್ರಪಂಚವನ್ನು ನಾವು ತರಬೇಕು ಅಂತ. ಇದು ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದೆ, ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧಿಸಿದೆ ಅಂತ ಜವಾಹರ್ಲಾಲ್ ನೆಹರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಒಟ್ಟಿನಲ್ಲಿ ಸರ್ವಧರ್ಮ ಸಮಭಾವ ನೀತಿಯನ್ನು ಅನುಸರಣೆ ಮಾಡಬೇಕು. ಇದುವೇ ನಮ್ಮ ಜಾತ್ಯತೀತತೆ ಅಂತ ನಮ್ಮ ಸಂವಿಧಾನ ಹೇಳಿದೆ. ಆದರೆ ವಿಚಿತ್ರ ಏನು ಅಂದರೆ, ಪ್ರತಿ ಬಾರಿ ಎಲೆಕ್ಷನ್ ಬಂದಾಗಲೂ, ಪ್ರತಿ ಬಾರಿ ಕ್ಯಾಂಡಿಡೇಟ್ ಆಯ್ಕೆ ಮಾಡುವಾಗಲೂ ನಮ್ಮಲ್ಲೆಲ್ಲ ರಾಜಕೀಯ ಪಕ್ಷಗಳು ಲೆಕ್ಕ ಹಾಕೋದು ಈ ಜಾತಿಗಳನ್ನ. ಜಾತಿ ಗಣತಿ ಸರಿ ಇದ್ರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ. ಮತ್ತು ಇದು ಎಲ್ಲ ಧರ್ಮಗಳನ್ನು ಸಮಾನತೆಯನ್ನು ಕಾಣೋದು ಹೇಗೆ ಬಂತು ಅಂತ ಪ್ರಶ್ನೆನೂ ಮಾಡ್ಬೋದು. ಅದರ ಸಂವಿಧಾನ ಹೇಳ್ಕೊಟ್ಟಿರೋದು ಹೀಗೇನೆ, ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಿ, ಆ ನಂತರ ಜಾತಿಗಳನ್ನು ಮೀರಿದಂತಹ ಒಂದು ಪ್ರಪಂಚ ಇದೆ, ಎಲ್ಲರೂ ಸಮಾನರು ಅಂತ ಕಾಣೋದು, ಅದನ್ನು ಸ್ಥಾಪನೆ ಮಾಡಬೇಕು ಅಂತ. ನೆಕ್ಸ್ಟ್, ಪ್ರಜಾಸತ್ತಾತ್ಮಕತೆ, ಡೆಮೋಕ್ರೆಟಿಕ್ ಅಂತ. ಪ್ರಜಾಪ್ರಭುತ್ವ ಒಂದು ಸರ್ಕಾರದ ಪದ್ಧತಿ. ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲೆ ಅವರು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂತ. ಎಲ್ಲರನ್ನೊಳಗೊಂಡಂತೆ ಎಲ್ಲರಿಗೂ ಅಭಿವೃದ್ಧಿಗೆ ಅವಕಾಶ ಇರುವಂಥ ವ್ಯವಸ್ಥೆ. ಭಾರತದಲ್ಲಿ ಸಹ ಪ್ರಜಾಪ್ರಭುತ್ವ ಇದೆ. ಪ್ರಜೆಗಳು ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮಿಂದ ಆಯ್ಕೆಗೊಂಡಂಥ ಪ್ರತಿನಿಧಿಗಳ ಮೂಲಕ ಆಳಲ್ಪಡ್ತಾರೆ. ಇಲ್ಲಿ ಪ್ರಜೆಗಳು ಪ್ರಭುಗಳಾಗಿರುವುದರಿಂದ ಸರ್ಕಾರವೇ ಒಂದು ಪ್ರಜಾಪ್ರಭುತ್ವ ಅಂತ ಕೂಡ ಹೇಳುತ್ತೆ. ನೆಕ್ಸ್ಟ್, ಇಲ್ಲಿ ಗಣರಾಜ್ಯದ ಬಗ್ಗೆ ಮಾತಾಡ್ತಾರೆ. ರಿಪಬ್ಲಿಕ್, ರಾಷ್ಟ್ರದ ಮುಖ್ಯಸ್ಥರನ್ನ ನಿಗದಿತ ಅವಧಿಗೆ ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವಂಥ ವ್ಯವಸ್ಥೆ ಒಂದು ಗಣರಾಜ್ಯ. ಇಂಗ್ಲೆಂಡ್ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಅಲ್ಲಿ ಗಣರಾಜ್ಯ ಇಲ್ಲ. ಏಕೆಂದರೆ ಇಂಗ್ಲೆಂಡ್ನ ಮುಖ್ಯಸ್ಥರು ಅಲ್ಲಿನ ಕಿಂಗ್ಶಿಪ್, ದೊರೆ ಅಥವಾ ರಾಣಿ, ಆನುವಂಶಿಕವಾಗಿ ಆ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಭಾರತದ ರಾಷ್ಟ್ರಾಧ್ಯಕ್ಷರು ಇಲ್ಲಿ ಪರೋಕ್ಷ ಚುನಾವಣಾ ಮುಖಾಂತರ ಆಯ್ಕೆ ಆಗ್ತಾರೆ. ಭಾರತದ ರಾಷ್ಟ್ರಪತಿಯನ್ನ ನಮ್ಮ MP ಗಳು MLAಗಳು ಸೇರಿ ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನ ಇದೆ ಇಲ್ಲಿ. ಹಂಗಾಗಿ ನಮ್ಮಲ್ಲಿ ಪ್ರತ್ಯಕ್ಷ ಪರೋಕ್ಷ ಚುನಾವಣಾ ಆಯ್ಕೆ ವಿಧಾನಗಳು ಕೂಡ ಇಲ್ಲಿ ಬರ್ತವೆ. ಇನ್ನು ನ್ಯಾಯದ ವಿಚಾರ ಮಾತಾಡ್ತೀವಿ. ಜಸ್ಟಿಸ್, ನ್ಯಾಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಇದನ್ನೆಲ್ಲವೂ ಒಳಗೊಂಡಂತೆ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಲ್ಲಿ ಒಂದು ಅಂತ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇವು ನಮ್ಮ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳು ಅಂತ. ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅದೇ ನಮ್ಮ ಸಂವಿಧಾನದ ಗುರಿ ಆಗಬೇಕು. ಅಧಿಕೃತವಾಗಿ ದೊರಕಿರಬೇಕಾಗಿರುವುದನ್ನು ಪಡೆದುಕೊಳ್ಳೋದೇ ಒಂದು ನ್ಯಾಯ ಅಂತ ಕೂಡ ಹೇಳುತ್ತೆ. ಮತ್ತೊಂದು ಕಡೆ ನಮ್ಮಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಲಿಬರ್ಟಿ, ಇತರರ ಹಕ್ಕುಗಳಿಗೆ ಚ್ಯುತಿ ಬರದಂತೆ, ಇತರರ ಹಕ್ಕುಗಳಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡದಂತೆ ನಮ್ಮ ಹಕ್ಕುಗಳನ್ನು ನಿರಾತಂಕವಾಗಿ ಅನುಭವಿಸೋದನ್ನು ಸ್ವಾತಂತ್ರ್ಯ ಅಂತ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ. ಹಾಗಂತ ವಿಚಾರ ಸ್ವಾತಂತ್ರ್ಯ ಇದೆ ಅಂದರೆ ಇನ್ನೊಬ್ಬನಿಗೆ ಹಿಂಸೆ ಮಾಡೋ ರೀತಿ ಮಾತಾಡೋದು ವಿಚಾರ ಸ್ವಾತಂತ್ರ್ಯ ಅಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ಮತ್ತೊಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡೋ ರೀತಿ ಮಾತಾಡೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ನಂಬಿಕೆಯ ಸ್ವಾತಂತ್ರ್ಯ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯಗಳಿಗೆ ಅವಕಾಶ ಕಲ್ಪಿಸಿದೆ. ಹಾಗಾಗಿ ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯಗಳಿದೆ ಅಂತ ಇನ್ನೊಂದು ಧರ್ಮಗಳನ್ನು ಅವಹೇಳನ ಮಾಡುವಂಥ ಅವಕಾಶ ಯಾರಿಗೂ ಇಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಇಂಥದನ್ನೆಲ್ಲ ಒಳಗೊಂಡ ಶ್ರೇಷ್ಠತೆಗೆ ಒಂದು ಸಾಕ್ಷಿ. ಸ್ವಾತಂತ್ರ್ಯ ಎಲ್ಲರ ಸರ್ವತೋಮುಖ ಬೆಳವಣಿಗೆಗೆ ಅತ್ಯವಶ್ಯಕ. ಹಾಗಾಗಿ ವ್ಯಕ್ತಿ ಸ್ವಾತಂತ್ರ್ಯವಿಲ್ಲದ ಪ್ರಜಾಪ್ರಭುತ್ವವನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮಲ್ಲಿ ಲಿಬರ್ಟಿ ಅಂಶ ಹೇಳುತ್ತೆ. ಇನ್ನು ಸಮಾನತೆ ಇದೆ, ಇಕ್ವಾಲಿಟಿ. ಸ್ವಾತಂತ್ರ್ಯದಂತೆಯೇ ಸಮಾನತೆಯೂ ಮುಖ್ಯ. ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅಂತ ಯಾವಾಗೂ ಹೇಳ್ತೀವಿ. ಸಮಾನತೆ ಇಲ್ಲದೆ ಇದ್ರೆ ಅದಕ್ಕೆ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರಲ್ಲ. ನೀವು ಯಾವುದೇ ಜಾತಿ, ಧರ್ಮ, ಲಿಂಗ, ಬಣ್ಣ, ವಾಸಸ್ಥಳ ಎಲ್ಲವುಗಳಲ್ಲೂ ಕೂಡ ಯಾವುದೇ ತಾರತಮ್ಯ ಮಾಡ್ದೇನೆ ಪ್ರತಿಯೊಬ್ಬರಿಗೂ ಅದರ ಅವಕಾಶವನ್ನು ಮಾಡಿಕೊಡ್ಬೇಕು. ಅವಾಗ ಒಂದು ಸಮಾನತೆ ಬರುತ್ತೆ. ಯಾರಿಗೂ ತಾರತಮ್ಯ ಮಾಡಬಾರ್ದು ಅಂತ ಹೇಳೋದೇ ಈ ಸಮಾನತೆ. ಸಮಾನತೆ, ಸಮಾನ ಸ್ಥಾನ ಮತ್ತು ಸಮಾನ ಅವಕಾಶ ಎಲ್ಲರಿಗೂ ದೊರಕಬೇಕು ಅನ್ನೋದೇ ಇದರ ಮುಖ್ಯ ಆಶಯ. ಇನ್ನು
ಫೆಟರ್ನಿಟಿ ಬಗ್ಗೆ ಮಾತಾಡ್ತೀವಿ, ಬ್ರದರ್ಹುಡ್ಸ್ ಅಂತೀವಿ, ಭ್ರಾತೃತ್ವದ ಬಗ್ಗೆ. ವ್ಯಕ್ತಿಯ ಘನತೆ, ರಾಷ್ಟ್ರದ ಘನತೆ, ಸಮಗ್ರತೆ, ಭ್ರಾತೃತ್ವ ಇವೆಲ್ಲವೂ ದೇಶದಕ್ಕೆ ಅಗತ್ಯ, ತುಂಬ ಅಗತ್ಯ ಇದೆ. ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲರೂ ಕೂಡ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿ, ಅವನು ಕರಿ, ಅವನು, ಹೀಗೆ ಅನೇಕ ರೀತಿಯ ಭೇದ ಭಾವಗಳನ್ನು ಬೆಳೆಸ್ಕೊಂಡು ಬರ್ತಾನೆ ಇದ್ದೀವಿ. ಅದನ್ನು ನಾವು ತೊಲಗಿಸ್ಬೇಕು, ಅದನ್ನು ಬೆಳೆಯೋದಕ್ಕೆ ಬಿಡಬಾರ್ದು ಅಂತ. ಭ್ರಾತೃತ್ವ ಅಂದರೆ ಎಲ್ಲರಲ್ಲಿಯೂ ಸಹೋದರತ್ವದ ಭಾವನೆಯನ್ನು ಕಾಣುವಂಥದ್ದು. ಹಾಗಾಗಿ ಎಲ್ಲರಲ್ಲೂ ಸಹೋದರತ್ವದ ಭಾವನೆಯನ್ನು ಕಾಣೋದ್ರಿಂದ ವ್ಯಕ್ತಿಯ ಘನತೆ, ಗೌರವಗಳು ಅತ್ಯಗತ್ಯವಾಗೋದ್ರಿಂದ ಯಾವುದೇ ಭೇದ ಭಾವ ಮಾಡದೇನೆ ನಾವು ಈ ಭ್ರಾತೃತ್ವವನ್ನು ಆಚರಿಸ್ಬೇಕು ಅಂತ. ಇನ್ನು ಐಕ್ಯತೆ ಮತ್ತು ಸಮಗ್ರತೆ ಬಗ್ಗೆ ಮಾತಾಡ್ತೀವಿ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ. ವಿವಿಧ ಜಾತಿ ಧರ್ಮಗಳಿಗೆ ಸೇರಿದ ಜನರು ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸುವಂಥ ಅಗತ್ಯತೆ ತುಂಬಾ ಇದೆ ನಮ್ಮಲ್ಲಿ. ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ, ಆದರೆ ನಮ್ಮ ಜಾತಿಗಳ ಸಂಘಟನೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಒಂದೇ ಅಂತೀವಿ, ನಮ್ಮದೇ ಧರ್ಮಗಳ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಒಂದು ಡೆಮಾಕ್ರಸಿ ಅಂತ ಮೇಲೆ ಲೇಬಲ್ ಕೊಟ್ಕೊಂಡಿದ್ವಿ. ಇದು ತಪ್ಪಲ್ಲ. ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಹೇಳೋದೇನು? ಯಾವುದೇ ರೀತಿಯಲ್ಲೂ ಜಾತಿ ಧರ್ಮಗಳಿಗೆ ಸೇರಿದ ಜನರಲ್ಲಿ ಅವರೆಲ್ಲರಿಗೂ ನನ್ನ ದೇಶ ಅನ್ನೋ ಮನೋಭಾವನೆಯನ್ನು ಬೆಳೆಸಬೇಕು. ರಾಜ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಐಕ್ಯತೆಯನ್ನು ನಡೆಸೋದಕ್ಕೆ ಎಲ್ಲರಿಗೂ ಕೂಡ ಏಕ ಪೌರತ್ವವನ್ನು ಕೊಟ್ಕೊಳ್ತಾ ಬಂದಿದ್ದೀವಿ. ಅದರಂತೆ ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಬೆಳೆಸೋದಕ್ಕಾಗಿ ರಾಷ್ಟ್ರದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಹೀಗೆ ಅನೇಕ ರೀತಿಯ ಗೌರವವನ್ನು ಕೊಡಬೇಕು ಅನ್ನೋ ರೀತಿ ನಾವೆಲ್ಲರೂ ಮೂಲಭೂತ ಹಕ್ಕುಗಳ ಬಗ್ಗೆ ಹೆಚ್ಚು ಮಾತಾಡ್ತೀವಿ. ಆದರೆ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ. ನೀನು ಈ ದೇಶಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಸೇರಿಸಿದ್ದೀವಿ. ಈ ದೇಶದ ಸಂವಿಧಾನ ನಿನಗೇನು ಕೊಟ್ಟಿದೆ ಅನ್ನೋಕ್ಕಿಂತ ಈ ದೇಶಕ್ಕಾಗಿ ನೀನು ಯಾವ ರೀತಿಯಾಗಿ ಬೇಸಿಕಲಿ ಮೂಲಭೂತವಾಗಿ ನೀನು ಎಷ್ಟು ಕರ್ತವ್ಯಗಳನ್ನು ಮಾಡಬೇಕು ಅಂದರೆ ಮಸ್ಟ್ ಅಂಡ್ ಶುಡ್ ಯು ಡೂ ಇಟ್ ಅಂತ 11 ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಭಾರತದ ಪ್ರಜೆಗಳಲ್ಲಿ ಏಕತೆಯೊಂದಿಗೆ ಭಾವೈಕ್ಯತೆಯನ್ನು ವೃದ್ಧಿಸಬೇಕು. ರಾಷ್ಟ್ರವನ್ನು ಕಟ್ಟುವಂಥ ಕಾರ್ಯದಲ್ಲಿ ಎಲ್ಲರೂ ಕೂಡ ನೆರವಾಗಬೇಕು. ಪ್ರತಿಯೊಬ್ಬ ಜನರಿಗೂ ಅದರ ಜವಾಬ್ದಾರಿ ಇರಬೇಕು ಅಂತ ನೆನಪಿಸುತ್ತೆ. ಇದೆಲ್ಲ ಮಾತಾಡಾದ್ಮೇಲೆ ನಮ್ಮ ತಲೆಯಲ್ಲಿ ಬರೋ ಪ್ರಶ್ನೆ, ಹಂಗಾರೆ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣ ಏನು ಅಂತ. ಯಾವ ಥರ ಇದೆ ನಮ್ಮ ಸಂವಿಧಾನ? ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ತುಂಬಾ ಚೆನ್ನಾಗಿದೆ. ನಮ್ಮ ದೇಶ ಇಡೀ ವರ್ಲ್ಡಲ್ಲಿ ನೋಡ್ಕೊಂಡು ಬಂದ್ರು ಬೇರೆ ಎಲ್ಲ ಸಂವಿಧಾನಗಳಿಗಿಂತ ನಮ್ಮದು ಪೂಜ್ಯ ಭಾವನೆಯಿಂದ ತುಂಬಾ ಗೌರವಯುತವಾಗಿ ಕಾಣುವಂಥ ಸಂವಿಧಾನ. ಅದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತದ ಸಂವಿಧಾನ ಬರವಣಿಗೆ ರೂಪದಲ್ಲಿದೆ. ಸರ್ಕಾರದಲ್ಲಿ ಅಂಗಗಳಿದಾವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅವುಗಳ ರಚನೆ ಹೇಗಿರಬೇಕು, ಅವುಗಳ ಅಧಿಕಾರ ಹೇಗಿರಬೇಕು, ಅವು ಎಷ್ಟು ಕಾರ್ಯವ್ಯಾಪ್ತಿಯನ್ನು ನಿರ್ವಹಿಸಬೇಕು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ಈ ದೇಶದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೂಡ ಎಲ್ಲವೂ ಬರವಣಿಗೆಯ ರೂಪದಲ್ಲಿದ್ದಾವೆ. ಪ್ರಪಂಚದಲ್ಲಿ ಹೋಲಿಸ್ಕೊಂಡು ಬಂದರೆ ಒಂದು ಕಡೆ ಹೇಳ್ತಾರೆ ಅಮೇರಿಕಾ ಚಿಕ್ಕ ಸಂವಿಧಾನ ಆದರೆ ಭಾರತ ಬೃಹತ್ ಸಂವಿಧಾನವನ್ನು ಹೊಂದಿದೆ ಅಂತ. ಹಾಗಾಗಿ ನಮ್ಮ ಸಂವಿಧಾನ ಮೂಲತಃ 22 ಭಾಗಗಳಿದ್ದಾವೆ, 8 ಅನುಸೂಚಿಗಳಿದೆ, 395 ವಿಧಿಗಳನ್ನು ಹೊಂದಿದ್ದಾವೆ. ಅಟ್ ಪ್ರೆಸೆಂಟ್ ಬುಕ್ಕಲ್ಲಿ ಈ ತನಕ್ಕಿರುವಂಥದ್ದು. ಆನಂತರ ಅದನ್ನು ಹಲವಾರು ತಿದ್ದುಪಡಿ ಮಾಡಿದ ಮೇಲೆ 22 ಭಾಗಗಳಿರೋದು 25 ಭಾಗಗಳಾಯಿತು, 8 ಅನುಸೂಚಿಗಳಿದ್ದಿದ್ದು 12 ಆಯಿತು, 395 ವಿಧಿಗಳಿದ್ದಿದ್ದೀಗ 470 ವಿಧಿಗಳಾಗಿ ಬೃಹತ್ ಸಂವಿಧಾನವಾಗಿ ನಮ್ಮ ದೇಶದಲ್ಲಿ ಇದೆ. ಯಾಕೆ ಜಾಸ್ತಿ ಆಯಿತು ಅಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳ ಅನಿವಾರ್ಯ, ಅದನ್ನು ಸೇರಿಸ್ತಾ ಇದ್ದೀವಿ. ಇನ್ನು ನಮ್ಮ ಸಂವಿಧಾನ ಹೆಂಗಿದೆ ಅಂದರೆ ಕಂಪ್ಲೀಟ್ಲಿ ಸ್ಟ್ರಿಕ್ಟೆಡ್ ಅನ್ನೋಕ್ಕಿಂತ ಭಾಗಶಃ ನಮ್ಯ, ಭಾಗಶಃ ಅನಮ್ಯ. ಏನಿದು ನಮ್ಯ ಅನಮ್ಯ ಅಂದರೆ ನಮ್ಮ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದು, ಅದನ್ನು ನಾವು ನಮ್ಯ ಅಥವಾ ಸರಳ ಸಂವಿಧಾನ ಅಂತ ಕರಿತೀವಿ. ಸ್ವಲ್ಪ ಮಟ್ಟಿಗೆ ಸರಳ ಬಹುಮತದೊಂದಿಗೆ ತಿದ್ದುಪಡಿ ಮಾಡ್ಬೋದು ಕೆಲವನ್ನ.
ಬಟ್ ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತೋ ಅದನ್ನ ಅನಮ್ಯ ಅಥವಾ ಕಠಿಣ, ಕೆಲವನ್ನ ತುಂಬಾನೇ ತಿದ್ದುಪಡಿ ಮಾಡೋದು ತುಂಬಾ ಕಷ್ಟ. ಆದರೆ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನ ಅತಿ ಸರಳವೂ ಆಗಿಲ್ಲ, ಅತಿ ಕಠಿಣವೂ ಆಗಿಲ್ಲ. ಹಾಗಾಗಿ ಇದು ಸರಳ ಮತ್ತು ಕಠಿಣಗಳ ಮಿಶ್ರಣದಲ್ಲಿ ನಮ್ಯ ಅನಮ್ಯ ಅಂತ ಕೂಡ ಕರಿತೀವಿ. ಇನ್ನು ಸಂಸದೀಯ ಸರ್ಕಾರ ಪದ್ಧತಿ ಇದೆ ನಮ್ಮಲ್ಲಿ. ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ದೇಶದ ಸಾರ್ವಭೌಮ ಅಧಿಕಾರವನ್ನು ಚುನಾಯಿತ ಸಂಸತ್ತಿಗೆ ನೀಡಲಾಗಿದೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರದೆ ಮಂತ್ರಿಮಂಡಲವು ಶಾಸಕಾಂಗದ ವಿಶ್ವಾಸ ಇರೋವರೆಗೂ ಅಧಿಕಾರದಲ್ಲಿರುತ್ತೆ. ಯಾವಾಗ ಶಾಸಕಾಂಗದ ವಿಶ್ವಾಸ ಕಳೆದುಕೊಳ್ಳುತ್ತೋ ಆಗ ತಕ್ಷಣ ಸರ್ಕಾರ ರಾಜೀನಾಮೆಯನ್ನ ಕೊಡುತ್ತೆ. ಹೇಗೆ? ಇಷ್ಟೇ. ಈಗ ಅಟ್ ಪ್ರೆಸೆಂಟ್ ನಮ್ಮ ದೇಶದ ಪ್ರಧಾನಮಂತ್ರಿಗಳೊಬ್ರು ಇದ್ದಾರೆ, ಅವ್ರಿಗೊಂದು ಶಾಸಕಾಂಗೀಯ ವ್ಯವಸ್ಥೆ ಇದೆ. ದೇಶದ ಈ ಪ್ರಧಾನಮಂತ್ರಿ ಅವ್ರದೇ ಆಗಿರ್ತಕ್ಕಂಥ ಸಪೋರ್ಟಿವ್ನೆಸ್ ಅವ್ರಿಗಿಲ್ಲ ಅಂತಂದ್ರೆ, ಅವ್ರು ಮಾಡೋ ಕಾರ್ಯಗಳು ಅವರ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಇಲ್ಲಿ ಸಹಾಯಕ ಆಗ್ತಾ ಇಲ್ಲ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಅವರು ವಿಶ್ವಾಸ ಕಳೆದುಕೊಂಡಂತೆ ತಕ್ಷಣ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೆ ರೆಡಿ ಆಗ್ಬೇಕು. ಇನ್ನು ಗಣತಂತ್ರ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಚುನಾಯಿಸುವಂತ ರಾಜಕೀಯ ವ್ಯವಸ್ಥೆಯನ್ನ ಗಣತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅನೇಕ ರಾಷ್ಟ್ರಾಧ್ಯಕ್ಷರನ್ನ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ದೀವಿ. ಹಾಗೆ ಆಯ್ಕೆ ಮಾಡೋದ್ರಿಂದ ಭಾರತ ಒಂದು ಗಣತಂತ್ರ ರಾಷ್ಟ್ರ ಅಂತ ಪ್ರೂವ್ ಮಾಡಿದ್ದೀವಿ. ಗಣತಂತ್ರ ಅನ್ನೋ ಪದ ಭಾರತವು ಯಾವುದೇ ಆನುವಂಶಿಕ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ ವರ್ಲ್ಡ್ಗೆ. ಹಾಗಾಗಿ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇಲ್ಲಿ ವಿವಿಧ ಭಾಷೆ, ಜಾತಿ, ಜನಾಂಗ, ಧರ್ಮ, ಭೂಪ್ರದೇಶ, ವೈವಿಧ್ಯಮಯವಾದಂಥ ವಾಯುಗುಣ, ಜನ ಎಲ್ಲರೂ ಇದ್ದೀವಿ. ಎಲ್ಲರೂ ಇದ್ರೂ ನಾವೆಲ್ಲರೂ ಸಂವಿಧಾನದ ಒಕ್ಕೂಟ ಪದ್ಧತಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದೆ. ಅಂದರೆ ಡಿಸೆಂಟ್ರಲೈಸ್ ದ ಪವರ್ ಇದೆ. ದೇಶ ಅಂತ ಬಂದಾಗ ದೇಶದ ವ್ಯವಸ್ಥೆ ಅಭಿವೃದ್ಧಿಗೆ ಕೇಂದ್ರ ಪಟ್ಟಿ ಮಾಡ್ಕೊಂಡಿದ್ದೀವಿ. ಅಲ್ಲಿ 100 ವಿಷಯಗಳು ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ರಾಜ್ಯ ಮತ್ತು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸ್ವಾತಂತ್ರ್ಯ, ರಾಜ್ಯದ ಹಕ್ಕುಗಳು ಅಂತ ಬಂದಾಗ ಇಲ್ಲಿ ರಾಜ್ಯದ ವಿಷಯಗಳನ್ನು 61 ವಿಷಯಗಳು ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಕೆಲವೊಂದು ಹಂಗಾಗಲ್ಲ, ಕೇಂದ್ರ ಮತ್ತು ರಾಜ್ಯಗಳು ಎರಡು ಸೇರ್ಕೊಂಡು ಮಾಡಬೇಕಾಗತ್ತೆ. ಅಂಥವು ಒಂದು 52 ವಿಷಯಗಳನ್ನ ಸಮವರ್ತಿ ಪಟ್ಟಿ ಕೊಟ್ಟಿದ್ದೀವಿ. 100 ಕೇಂದ್ರ ಪಟ್ಟಿಯಲ್ಲಿದೆ, 61 ರಾಜ್ಯ ಪಟ್ಟಿಯಲ್ಲಿದೆ, 52 ಸಮವರ್ತಿ ಪಟ್ಟಿಯಲ್ಲಿದ್ದಾವೆ. ಹೀಗೆ ಎರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಂಟಾಗುವ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದಿದೆ. ಈ ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯನ್ನ ಭಾರತ ನಿರ್ಮಾಣ ಮಾಡ್ಕೊಂಡಿದೆ. ಇನ್ನು ಮೂಲಭೂತ ಹಕ್ಕುಗಳ ವಿಚಾರಕ್ಕೆ ಬಂದರೆ ಭಾರತದ ಸಂವಿಧಾನ 3ನೇ ಒಂದು ಭಾಗದಲ್ಲಿ, ಅಂದರೆ ಸುಮಾರು 3ನೇ ಭಾಗ ಅಂತ ಹೇಳ್ಬೇಕು ನಾವು, 3ನೇ ಒಂದು ಅಂತಲ್ಲ. ಭಾರತ ಸಂವಿಧಾನದ ಪಾರ್ಟ್ 3 3ನೇ ಭಾಗದಲ್ಲಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಮತ್ತೆ ನಮ್ಮ ಸಂವಿಧಾನದ ಜೀವಾಳ ಸಂವಿಧಾನಾತ್ಮಕ ಪರಿಹಾರ ಹಕ್ಕು, 6 ಮೂಲಭೂತ ಹಕ್ಕುಗಳನ್ನು ಕೊಡಲಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ 7 ಇತ್ತು, ಆಸ್ತಿ ಹಕ್ಕು, ಅದನ್ನು ತೆಗೆದುಹಾಕಿದೀವಿ. ಬಟ್ ಯಾವುದೇ ಸರ್ಕಾರ ಸಮಸ್ಯೆಗಳಿಂದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುವಂತಿಲ್ಲ. ಧಕ್ಕೆ ಉಂಟು ಮಾಡಿದ್ರೆ ಅವುಗಳ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅದರ ಮೊರೆ ಹೋಗಿ ನಾವು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನೇನು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿದೆಯಲ್ಲ ಇದು. ಹಂಗಾಗಿ ಸಂವಿಧಾನವು ಕೆಲವು ಮೂಲಭೂತ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯಗಳನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೂಡ ಕರಿತೀವಿ. ಇನ್ನು ಮೂಲಭೂತ ಕರ್ತವ್ಯಗಳಿಗೆ ಬರ್ತೀವಿ. ಹಕ್ಕು ಮತ್ತೆ ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳು. ಹಕ್ಕುಗಳನ್ನು ಎಲ್ಲರೂ ನಮ್ಗೆ 6 ಹಕ್ಕುಗಳಿದೆ ಅಂತ ಪ್ರತಿಪಾದನೆ ಮಾಡ್ತೀವಿ. ಆದರೆ ಎಸ್ಪೆಷಲಿ ಈ ದೇಶದ ನಾಗರಿಕ ಅಂತ ಆದ್ಮೇಲೆ ನೀವು ಮೂಲಭೂತ ಕರ್ತವ್ಯಗಳನ್ನು ತುಂಬಾ ಗೌರವಿಸಬೇಕು. 1976 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ನಮ್ಮಲ್ಲಿ
ಸಂವಿಧಾನದ 4ನೇ ಭಾಗದ ಎನಲ್ಲಿ 4(a) ಅಂತ ಕರಿತೀವಿ. ಅಲ್ಲಿ 51(a) ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು 1976 42 ಅಮೆಂಡ್ಮೆಂಟ್. ಮುಂದೆ ಯಾವಾಗ 2002 ಸಂವಿಧಾನದ 86ನೇ 86 ಅಮೆಂಡ್ಮೆಂಟ್ ಬಂತೋ ಆಗ ಒಂದು ಕೆಲಸ ಬಂತು. 86ನೇ ತಿದ್ದುಪಡಿಯಲ್ಲಿ 6ರಿಂದ 14 ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸ್ಬೇಕು. ನಿಮ್ಮ ಏರಿಯಾದಲ್ಲಿ ಒಂದು ಮಗು ಶಿಕ್ಷಣ ಇಲ್ಲದೆ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು ಅವ್ರ ತಂದೆ ತಾಯಿ, ನೆಕ್ಸ್ಟ್ ಅಲ್ಲಿನ ಅಣ್ಣ ತಮ್ಮ, ನೆಕ್ಸ್ಟ್ ಅಲ್ಲಿನ ಪೋಷಕರು, ನೆಕ್ಸ್ಟ್ ಆ ಬೀದಿಯವರು ಕಾರಣ ಆಗ್ತೀರಾ, ನೆನಪಿರಲಿ. ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅದು. ಹಾಗಾಗಿ 11ನೇ ಮೂಲಭೂತ ಕರ್ತವ್ಯವನ್ನ 86ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಿದ್ವಿ. ಹಾಗಾಗಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದ 4ನೇ ಭಾಗದ ಎ ಇಂದ ಅದನ್ನು ನಮೂದನೆ ಮಾಡಲಾಗಿದೆ. ಇನ್ನು ರಾಜ್ಯನೀತಿ ತತ್ವಗಳಿಗೆ ಬರ್ತೀವಿ. ನಮ್ಮ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಿದ್ದಾವೆ. ಇದನ್ನ ಐರಿಷ್ ಅಂದರೆ ಇವತ್ತಿನ ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ನಮ್ಗೆ ಈ ರಾಜ್ಯನೀತಿ ನಿರ್ದೇಶಕ ತತ್ವಗಳು ತುಂಬಾನೇ ಬೇಸ್ಮೆಂಟು. ಯಾವಾಗ ನೀವು ಆ ದೇಶದ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರ ಭದ್ರ ಬುನಾದಿಯಲ್ಲಿ ಇವುಗಳನ್ನು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡೋಕ್ಕೂ ಕೂಡ ಅವಕಾಶ ಇದೆಯಾ ಅಂದರೆ ಇಲ್ಲ. ಇದು ಭಾಳ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನೆನ್ಪಿಟ್ಕೊಳ್ಳಿ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವ ಸ್ಥಾಪಿಸಲು ಬುನಾದಿಯಾಗಿದೆ ಸರಿ, ಇವುಗಳ ವಿರುದ್ಧ ನೀವು ಸರ್ಕಾರದ ವಿರುದ್ಧ ಇದನ್ನು ಜಾರಿಗೊಳಿಸಿಲ್ಲ ಅಂಥೇಳಿ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕಿದೆಯಾ ಅಂದರೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಸಾಧ್ಯ ಇಲ್ಲ. ಆದರೂ ಇದು ದೇಶದ ಆಡಳಿತಕ್ಕೆ ಮೂಲ ನಿಯಮಗಳಾಗಿರೋದ್ರಿಂದ ಕಾನೂನನ್ನು ರೂಪಿಸಿ ಅದನ್ನು ಜಾರಿಗೆ ತರುವ ಸರ್ಕಾರ ತುಂಬ ಗಮನವನ್ನು ಹರಿಸ್ತದೆ. ಇನ್ನು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ತುಂಬ ಸ್ವತಂತ್ರವಾಗಿದೆ ಮತ್ತು ಏಕೀಕೃತ ಆಗಿದೆ. ಇಲ್ಲಿ ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡಲಾಗತ್ತೆ. ನಿರ್ಭಯವಾಗಿ ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ನ್ಯಾಯಾಲಯಗಳು ತುಂಬ ಸ್ವತಂತ್ರವನ್ನು ಪಡ್ಕೊಂಡಿದ್ದಾವೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನ್ಯಾಯಾಂಗದ ಕಾರ್ಯದಲ್ಲಿ ಯಾವತ್ತೂ ಕೂಡ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದೆ. ಹಸ್ತಕ್ಷೇಪನೂ ಆಗಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅತ್ಯುನ್ನತ ನ್ಯಾಯಾಲಯದ ಮೂಲ ಇದು. ನೀವು ಕೆಳ ಹಂತದ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೂ ಸ್ಟೇ ತಗೊಂಡು ಹೋಗ್ತೀರಾ. ಹಾಗಾಗಿ ಸುಪ್ರೀಂ ಕೋರ್ಟ್ ಅತ್ಯುನ್ನತ ನ್ಯಾಯಾಲಯದ ಅಂತಿಮ ಘಟ್ಟ. ಅದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಕೆಲಸ ಮಾಡ್ತವೆ. ಅದರ ಕೆಳಗಡೆ ಅಧೀನ ನ್ಯಾಯಾಲಯಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತವೆ. ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟ ತೀರ್ಮಾನ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೇರೆ ಅವಕಾಶ ಇದೆಯಾ ಅಂದರೆ ಸ್ಟೇ ಇಲ್ಲ. ಮನವಿ ಸಲ್ಲಿಸ್ಬೋದು ರಾಷ್ಟ್ರಪತಿಗೆ, ಅಟ್ ಬಿಟ್ರೆ ಬೇರೆ ಅವಕಾಶ ಇಲ್ಲ. ಇನ್ನು ಏಕಪೌರತ್ವದ ಬಗ್ಗೆ ಮಾತಾಡ್ತೀವಿ. ನಮ್ಮ ಸಂವಿಧಾನ ಏಕಪೌರತ್ವ ಪದ್ಧತಿಯನ್ನು ಅಳವಡಿಸ್ಕೊಂಡಿದೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಪೌರತ್ವವನ್ನು ಹೊಂದಿದ್ದಾನೆ ಹೊರತು ನಾನು ಕರ್ನಾಟಕ ರಾಜ್ಯ ಪೌರತ್ವ ಹೊಂದಿದ್ದೀನಿ ಅಂತ ಹೇಳ್ಕೊಳ್ಳೋದೇನಿಲ್ಲ. ಅವನು ಭಾರತದ ಪೌರ ಅಂತ ಕರಿತೀವಿ. ಕರ್ನಾಟಕ ಪೌರ, ಆಂಧ್ರ ಪೌರ, ತಮಿಳುನಾಡು ಪೌರ ಅಂತಿಲ್ಲ. ಯಾಕೆಂದ್ರೆ ಇದರಲ್ಲಿ ಭಾರತೀಯರಲ್ಲಿ ಏಕತೆ, ಸಮಗ್ರತೆ, ಅವಿಭಜಿತ ನಿಷ್ಠೆ ಮುಂತಾದ ಉದಾತ್ತ ಭಾವನೆಗಳನ್ನು ತೋರಿಸೋದಕ್ಕೋಸ್ಕರನೇ ನಾವು ಏಕಪೌರತ್ವ ಪದ್ಧತಿಗೆ ಪೂರಕ ಆಗಿದ್ದೀವಿ. ಹಂಗಾರೆ ಇನ್ನೊಂದು ದೇಶದ ಪೌರತ್ವವನ್ನು ಪಡಿಬೋದಾ ಅಂತಂದ್ರೆ ಎಸ್, ನಮ್ಮ ದೇಶದ ಪೌರತ್ವವನ್ನು ಕ್ಯಾನ್ಸಲ್ ಮಾಡ್ಕೊಂಡು ನೀವು ವಿದೇಶದ ಪೌರತ್ವವನ್ನು ಪಡಿಬೋದು. ಇನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಯೂನಿವರ್ಸಲ್ ಅಡಲ್ಟ್ಸ್ ಫ್ರಾಂಚೈಸ್ ಬಗ್ಗೆ ಮಾತಾಡ್ತೀವಿ. ಎಲೆಕ್ಷನ್ಸ್. ನಮ್ಮ ಸಂವಿಧಾನದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾರಿಗೂ ತಾರತಮ್ಯ ಮಾಡದೆ 18 ವರ್ಷ ಮೇಲ್ಪಟ್ಟ ಎಲ್ಲ ಪೌರರಿಗೂ ಮತದಾನದ ಹಕ್ಕನ್ನು ಕೊಡಲಾಗಿದೆ. ಎಲ್ಲರಿಗೂ ಅಂದರೆ ಆ ಮತದಾನದ ಪೌರನಿಗೂ ಒಂದಿಷ್ಟು ಅರ್ಹತೆಗಳಿದ್ದಾವೆ. ಅವನು ಹಿಂಗೆ ಇರಬೇಕು ಅಂತ 18 ವರ್ಷದ ಪೌರನಿಗೆ ಆ ಹಕ್ಕನ್ನು ಕೊಡಲಾಗಿದೆ. ಜನತೆಯ ಪರಮಾಧಿಕಾರದ ಸಂಕೇತನೇ ಅದು. ಇನ್ನು ದ್ವಿಸದನ ಶಾಸಕಾಂಗ ವ್ಯವಸ್ಥೆ ನಮ್ಮಲ್ಲಿದೆ. ಭಾರತದಲ್ಲಿ
ಒಂದು ಅದ್ಭುತವಾದ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತೀವಿ. ಇಲ್ಲಿ ದ್ವಿಸದನ ಪದ್ಧತಿ ಇದೆ. ಕೆಳಮನೆಯನ್ನ ಲೋಕಸಭೆ ಅಂತ ಕರಿತೀವಿ, ಮೇಲ್ಮನೆಯನ್ನ ಹಿರಿಯರ ಸಭೆ ರಾಜ್ಯಸಭೆ ಅಂತ ಕರಿತೀವಿ. ಕೆಲವು ರಾಜ್ಯಗಳಲ್ಲಿ ಮಾತ್ರ ವಿಧಾನಸಭೆ ವಿಧಾನ ಪರಿಷತ್ ಇದೆ. ಎಲ್ಲ ರಾಜ್ಯಗಳಲ್ಲೂ ಆ ಥರದ ದ್ವಿಸದನ ಇಲ್ಲ. ಆದರೆ ಕೇಂದ್ರದ ನಮ್ಮ ಸಂವಿಧಾನದಲ್ಲಿ ಯಾವಾಗೂ ಹೇಳುತ್ತೆ ದ್ವಿಸದನ ಪದ್ಧತಿ, ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಇಲ್ಲಿ ಕೆಳಮನೆಯನ್ನ ಲೋಕಸಭೆ ಅಂತ ಕರಿತೀವಿ, ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಕರಿತೀವಿ. ಇನ್ನು ಪಕ್ಷ ಪದ್ಧತಿಯಲ್ಲೂ ಅಷ್ಟೇ. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಆಗಿರೋದ್ರಿಂದಾಗಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ. ಕೆಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕೇವಲ ದ್ವಿಪಕ್ಷ ಪದ್ಧತಿ ಇದಾವೆ. ನೀವು ಅಮೇರಿಕಾದಂಥ ದೇಶಗಳು ನೋಡಿದ್ರೆ ಅಲ್ಲಿ ನಿಮ್ಗೆ ಎರಡೇ ಪಕ್ಷ ಇರ್ತಾವೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ಬಹುಪಕ್ಷ ಪದ್ಧತಿ ಇದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಪಕ್ಷ ಪದ್ಧತಿಯಲ್ಲಿ ಯಾವ ಪಕ್ಷ ತುಂಬಾ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಳುತ್ತೋ ಅವರು ಆಡಳಿತ ನಡೆಸುವಂಥ ಪಕ್ಷ ಆಗತ್ತೆ ಬಹುಮತ ಬಂದದ್ದು. ಉಳಿದ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಇನ್ನು ನಮ್ಮಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ. ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೂಲ ರಚನೆ ಆದಾಗ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿತ್ತು. ಪ್ರೆಸೆಂಟ್ 6 ಇದೆ. 1978 ಜಾರಿಗೆ ಬಂದಂಥ ಸಂವಿಧಾನದ 44ನೇ ತಿದ್ದುಪಡಿಯಲ್ಲಿ ಆಸ್ತಿ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದರು. ಅದರಿಂದ ಇವತ್ತು ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ಸಮಾನತೆಯ ಹಕ್ಕು ಆರ್ಟಿಕಲ್ 14 18ವರೆಗಿದೆ. ಸ್ವಾತಂತ್ರ್ಯದ ಹಕ್ಕಿದೆ ಆರ್ಟಿಕಲ್ 19 22 ವರೆಗಿದೆ. ಇನ್ನು ಶೋಷಣೆಯ ವಿರುದ್ಧದ ಹಕ್ಕಿದೆ ಆರ್ಟಿಕಲ್ 23 and 24. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ ಆರ್ಟಿಕಲ್ 25 to 28 ವರೆಗೆ. ಇನ್ನು ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು ಆರ್ಟಿಕಲ್ 29 to 30. ಇದೇ ನಮ್ಮ ಸಂವಿಧಾನದ ದಿ ಬೆಸ್ಟ್ ಸಂವಿಧಾನದಾತ್ಮಕ ಪರಿಹಾರಗಳ ಹಕ್ಕು ಆರ್ಟಿಕಲ್ 32. ಹಾಗಾಗಿ ನಂಬರ್ 14 32 ನಮ್ಮಲ್ಲಿ ಮೂಲಭೂತ ಹಕ್ಕುಗಳನ್ನು ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಹಂಗಾರೆ ಸಮಾನತೆ ಹಕ್ಕು ಅಂದ್ರೆ ಏನು? ಪ್ರಜಾಪ್ರಭುತ್ವದ ಯಶಸ್ವಿಗೆ ಈ ಹಕ್ಕು ತುಂಬಾನೇ ಅಗತ್ಯ. ಶಾಸನಾತ್ಮಕವಾಗಿ, ಸಾಮಾಜಿಕವಾಗಿ, ನೀವು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಒಂದು ಸಮಾನತೆಯನ್ನು ಗಳಿಸ್ಬೇಕು ಅಂದರೆ ಕಾನೂನಿನ ಮುಂದೆ ಯಾರೂ ಹಿರಿಯರಲ್ಲ, ಕಿರಿಯರಲ್ಲ, ಯಾವುದೇ ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಯಾವುದೇ ರೀತಿ ಭೇದ ಭಾವ ಮಾಡದೇನೆ ಎಲ್ಲರಿಗೂ ಕೂಡ ಶ್ರೇಷ್ಠತೆಯ ಭಾವನೆಯನ್ನು ಕೊಡೋದೇ ಈ ಸಮಾನತೆಯ ಹಕ್ಕು. ಸಾರ್ವಜನಿಕ ಸ್ಥಳಗಳಿರ್ಬೋದು, ಅಂಗಡಿಗಳಿರ್ಬೋದು, ಹೋಟೆಲ್, ಮನರಂಜನಾ ಸ್ಥಳಗಳು, ದೇವಾಲಯಗಳು ಎಲ್ಲ ಮುಂತಾದ ಸ್ಥಳಗಳಲ್ಲಿ ಕೂಡ ಎಲ್ಲರಿಗೂ ಪ್ರವೇಶ ಅವಕಾಶವನ್ನು ನೀಡೋದು. ಯಾರು ಆ ಥರ ಪ್ರವೇಶ ಅವಕಾಶವನ್ನು ನಿಮಗೆ ನಿರಾಕರಿಸಿದ್ರು ಅಂದರೆ ನೀವು ಪ್ರಶ್ನೆ ಮಾಡೋ ಹಕ್ಕಿದೆ. ಹಾಗಾಗಿ ಸರ್ಕಾರಿ ಉದ್ಯೋಗ ಸೇರ್ಲಿಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇದೆ. ಆದರೆ ನೀವು ಅಸ್ಪೃಶ್ಯತೆಯನ್ನು ಆಚರಿಸುವಂತಿಲ್ಲ ಅಂತ ಸಮಾನತೆ ಹಕ್ಕು ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ನಮ್ಮ ದೇಶದಲ್ಲಿ 2ನೇ ಅತಿ ಮುಖ್ಯವಾದ ಹಕ್ಕ ಇರೋದು ಸ್ವಾತಂತ್ರ್ಯದ ಹಕ್ಕಿದೆ. ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ತುಂಬಾನೇ ಮಹತ್ವ ಪಡ್ಕೊಂಡಿದೆ. ಈ ಹಕ್ಕಿನಡಿ ನಿಮಗೆ ಮಾತಾಡೋದಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಂತ ನೀವು ವಾಕ್ ಮತ್ತು ಅಭಿಪ್ರಾಯ ಇದೆ ಅಂತ ಹೇಳಿ ಯಾವುದೋ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಿಲ್ಲ ಅಂತ. ಅಂದರೆ ಶಸ್ತ್ರರಹಿತವಾಗಿ ಶಾಂತಿಯುತವಾಗಿ ನೀವು ಸಭೆ ಸೇರ್ಬೋದು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ಬೋದು, ಭಾರತದಾದ್ಯಂತ ಓಡಾಡ್ಬೋದು, ವಾಸಿಸ್ಬೋದು, ಯಾವುದೇ ವೃತ್ತಿಯನ್ನು ಕೂಡ ನೀವು ಆಚರಣೆ ಮಾಡ್ಬೋದು. ಆದರೆ ಪೌರರಿಗೆ ಇದು ರಕ್ಷಣಾತ್ಮಕ ಹಕ್ಕು. ಸಕಾರಣವಿಲ್ಲದೆ ವ್ಯಕ್ತಿಯನ್ನ ಬಂಧಿಸುವಂತೂ ಇಲ್ಲ, ಇಲ್ಲಿ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕೂಡ ಕಸಿದುಕೊಳ್ಳುವಂತಿಲ್ಲ. ಆದರೆ ಇವೆಲ್ಲವೂ ಇದಾವೆ ಅಂಥೇಳಿ ನೀವು ಆಚರಣೆ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಮಾಡುವ ಹಕ್ಕು ನಿಮಗಿಲ್ಲ ಅಂತ. ಇನ್ನು ಶೋಷಣೆ ವಿರುದ್ಧ ಹಕ್ಕಿದೆ. ಈ ಹಕ್ಕು ಯಾವುದೇ ನಾಗರಿಕರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶೋಷಣೆಯನ್ನು ಮಾಡುವಂತಿಲ್ಲ. ಮಾನಸಿಕವಾಗಿ ಆದರೂ ಅಷ್ಟೇ, ದೈಹಿಕವಾಗಿ ಆದರೂ ಅಷ್ಟೇ. ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆಯನ್ನು ನಿರ್ಬಂಧಿಸುವಂಥದ್ದು ಇದೆ ಇಲ್ಲಿ. ಈ ಹಕ್ಕಿನ ಗುರಿ ಮಹಿಳೆಯರು, ಮಕ್ಕಳು, ಬಡವರು, ದುರ್ಬಲ ವರ್ಗಗಳು ಎಲ್ಲರನ್ನ ಕೂಡ ಈ ಸಮಾಜದ ಶೋಷಣೆಯಿಂದ ಅವರನ್ನ ರಕ್ಷಿಸಬೇಕು ಅಂತ. ಈ ಹಕ್ಕಿನ ಅಡಿಯಲ್ಲಿ ಬಲವಂತದ ದುಡಿಮೆಯನ್ನು ನಿಷೇಧ ಮಾಡಿದ್ದಾರೆ.
ಆ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕಾರ್ಖಾನೆಗಳಲ್ಲಿ, ಗಣಿಗಾರಿಕೆಯಲ್ಲಿ, ಅಪಾಯಕಾರಿ ಕೆಲಸಗಳಲ್ಲಿ ಅವ್ರನ್ನ ಹಚ್ಕೊಳ್ಳುವಂತಿಲ್ಲ. ಅದಕ್ಕಾಗಿ ಇಲ್ಲೊಂದಿಷ್ಟು ಕಾಯ್ದೆಗಳಿದ್ದಾವೆ, ನೆನಪಿಟ್ಕೊಳ್ಳಿ. ಕನಿಷ್ಠ ಕೂಲಿ ಕಾಯ್ದೆ 1948 ಬಂದಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಸತಿ ನಿಷೇಧ ಕಾಯ್ದೆ 1987 ಬಂದಿದೆ. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಇದೆ 2005. ಅನೈತಿಕ ಮಾರಾಟ ತಡೆ ಕಾಯ್ದೆ ಇದೆ 1956. ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಇದೆ 1976. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಇದೆ 1993. ಬಟ್ 2002 ನೆನ್ಪಿಟ್ಕೊಳ್ಳಿ, 86ನೇ ತಿದ್ದುಪಡಿ ಬಂದಾಗ ಅಲ್ಲೂ ಕೂಡ ನೀವು ಮಕ್ಕಳಿಗೆ ಶಿಕ್ಷಣದಿಂದ ದೂರ ಇಡುವಂತಿಲ್ಲ. 21A ವಿಧಿಯನ್ನ ಸೇರ್ಪಡೆ ಮಾಡಿದ್ರು. ಇಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ, ಅದನ್ನ ನೀವು ಕೊಡಿಸ್ಬೇಕು. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಅದರ ಮೂಲಭೂತ ಹಕ್ಕದು ಮಕ್ಕಳದ್ದು, ಅದನ್ನು ನೀವು ಕಸ್ಕೊಳ್ಳುವಂತಿಲ್ಲ. ಹಾಗಾಗಿ ಭಾರತ ಸರ್ಕಾರ ಶಿಕ್ಷಣ ಕಾಯ್ದೆ 2009 RTE ಮಾಡಿದ್ವಿ, ದ ರೈಟ್ ಟು ಎ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್. ಇದನ್ನ 2009 ಇದನ್ನ ಜಾರಿಗೊಳಿಸಿ ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ಶಿಕ್ಷಣದಿಂದ ಅವರ ಹಕ್ಕನ್ನ ಕಸಿಬಾರದು ಅಂತ ಅವರ ರಕ್ಷಣೆಗೋಸ್ಕರ ಇದನ್ನ ಮಾಡಲಾಗಿದೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ. ಭಾರತ ಒಂದು ಜಾತ್ಯತೀತ ಧರ್ಮ ನಿರಪೇಕ್ಷ ರಾಷ್ಟ್ರ. ಇಲ್ಲಿ ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ನಾವು ಘೋಷಣೆ ಮಾಡಿಲ್ಲ. ಪೌರರು ತಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ಪಾಲಿಸ್ಬೋದು, ಆಚರಣೆ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಒಂದು ನಿರ್ದಿಷ್ಟ ಧರ್ಮವನ್ನ ಪ್ರೋತ್ಸಾಹಿಸ್ಲಿಕ್ಕಾಗಿನೇ ಯಾರ ಹತ್ರನೋ ನೀವು ತೆರಿಗೆಯನ್ನು ಕೊಡ್ಬೇಕಂತೇಳಿ ಒತ್ತಾಯ ಮಾಡಂಗಿಲ್ಲ. ಧಾರ್ಮಿಕ ಸ್ಥಳಗಳನ್ನ ರಾಜಕೀಯ ಮತ್ತು ಇತರ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದನ್ನು ಕೂಡ ನಿಷೇಧ ಮಾಡಿದ್ದೀವಿ. ಇನ್ನು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕಿದೆ. ದೇಶದಲ್ಲಿ ವಾಸಿಸುವ ಪೌರರು ತಮ್ಮದೇ ಆಗಿರತಕ್ಕಂಥ ವಿಭಿನ್ನ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ರೆ ಅವುಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಸಂರಕ್ಷಿಸಿಕೊಳ್ಳುವ ಹಕ್ಕು ಇದೆ. ರಾಜ್ಯದ ನಿರ್ವಹಣೆಗೆ ಅಥವಾ ರಾಜ್ಯದ ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಭೆಯಲ್ಲಿ ಧರ್ಮ, ಜಾತಿ, ಜನಾಂಗ, ಭಾಷೆ ಯಾವುದೇ ಆಧಾರದ ಮೇಲೆ ಯಾವುದೇ ಪೌರನಿಗೂ ನೀವು ಅವಕಾಶವನ್ನ ನಿರಾಕರಿಸುವಂತಿಲ್ಲ. ಅವನಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆಗಿರತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಮತ್ತು ಅವುಗಳ ಆಡಳಿತವನ್ನು ನಿರ್ವಹಣೆ ಮಾಡುವ ಹಕ್ಕನ್ನು ಅವ್ರು ಹೊಂದಿದ್ದಾರೆ. ಹಾಗಾಗಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಹಕ್ಕನ್ನ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ ಅಡಿಯಲ್ಲಿ ಸೇರಿಸಿದ್ದಾರೆ. ಇನ್ನು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿದೆ. ಸಂವಿಧಾನದ 32ನೇ ವಿಧಿಯಲ್ಲಿ ಈ ಹಕ್ಕುಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳ್ತಾರೆ. ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ, ಸಂಸ್ಥೆಯಿಂದಾಗಲಿ, ಸರ್ಕಾರದಿಂದಾಗಲಿ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಏನಾದರೂ ಧಕ್ಕೆ ಉಂಟಾದರೆ ಅವುಗಳ ರಕ್ಷಣೆಗೆ ನೇರವಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅರ್ಜಿಯನ್ನು ಸಲ್ಲಿಸಬೇಕು. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸೋದಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಕಾಶ ಇದೆ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂಥೇಳಿ ಕರೆಯೋದು. ಹಾಗಾಗಿ ನೀವು ಈ ನ್ಯಾಯಾಲಯದ ಮೂಲಕ ನಿಮ್ಮ ಮೂಲಭೂತ ಹಕ್ಕುಗಳನ್ನು ಯಾರೇ ಅಡ್ಡಿಪಡಿಸಿದ್ರು ಅದನ್ನು ನೀವೇನು ಮಾಡ್ಬೋದು, ಸಂವಿಧಾನದ ಪರಿಹಾರ ಹಕ್ಕುಗಳ ಮುಖಾಂತರ ನಿಮ್ಮ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಅಂತ ಅಷ್ಟಲ್ಲ, ಯಾವುದೇ ಕೋರ್ಟಲ್ಲೂ ನೀವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ. ಕೆಲವು ರಿಟ್ಗಳ ಬಗ್ಗೆ ಮಾತಾಡೋಣ. ಈಗ ಬಂದಿ ಪ್ರತ್ಯಕ್ಷೀಕರಣ ಅಂತ ಒಂದು ರಿಟ್ ಇದೆ. ಏನಿದು? ಸಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದರೆ, ಬಂದಿ ಪ್ರತ್ಯಕ್ಷೀಕರಣ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಒಂದು ಯಾವುದೇ ಕಾರಣವಿಲ್ಲದೆ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದರೆ ಅವನಾಗಲಿ ಅಥವಾ ಅವನ ಪರವಾಗಿ ಯಾರಾದರೂ ಬಿಡುಗಡೆಗಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು. ಬಂಧಿತ ವ್ಯಕ್ತಿಯನ್ನ 20 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು. ಇದು ನಮ್ಮಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಹೇಳುತ್ತೆ. ಇನ್ನು ಪರಮಾದೇಶ ಏನು ಹೇಳುತ್ತೆ? ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನ ಚಲಾಯಿಸಲು ನಿರಾಕರಿಸಿದಾಗ ಆ ಅಧಿಕಾರಿ ಅವನ ಕೈ ಕೆಳಗೆ ಆ ಕೆಲಸ ಮಾಡಬೇಕು. ಅವನು ಆ ಕೆಲಸ ಮಾಡೋದಕ್ಕೆ ನಿರಾಕರಿಸಿದ್ರೆ
ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅವನು ನಿರಾಕರಿಸಿದ್ರೆ, ಅಥವಾ ಯಾವುದೇ ಅಧೀನ ನ್ಯಾಯಾಲಯ ಕೂಡ, ಕೋರ್ಟ್ ಕೂಡ ತನ್ನ ಅಂಡರಿಗೆ ಬರುವಂತಹ ಈ ಕೆಲಸವನ್ನ ಅದು ನಿರ್ವಹಿಸಲಿಕ್ಕೆ ನಿರಾಕರಿಸಿದಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸಂಬಂಧಪಟ್ಟವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲಿಕ್ಕೆ ಆದೇಶ ಮಾಡೋದನ್ನೇ ಪರಮಾದೇಶ ಅಂತ ಕೂಡ ಕರಿತೀವಿ ನೋಡಿ. ಇನ್ನು ಪ್ರತಿಬಂಧಕಾಜ್ಞೆ ಅಂತಿದೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ಅಧೀನ ನ್ಯಾಯಾಲಯಗಳು ಅಂದರೆ ಸುಪ್ರೀಂ ಕೋರ್ಟ್ ಇದೆ, ಅದರ ಕೆಳಗಡೆ ನ್ಯಾಯಾಲಯಗಳು, ಅವು ತಮ್ಮ ಅಧಿಕಾರ ವ್ಯಾಪ್ತಿ ಇರ್ತೀಗ. ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅದು ಅಧಿಕಾರ ವ್ಯಾಪ್ತಿ. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಅಂದರೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ನಡೆಸಕೂಡದು. ಈಗ ತಮಿಳುನಾಡಿನ ಕೇಸ್ನ ಕರ್ನಾಟಕ ಹೈಕೋರ್ಟಲ್ಲಿ ನೀವು ಪ್ರಶ್ನೆ ಮಾಡೋದಲ್ಲ, ಅಥವಾ ಕರ್ನಾಟಕ ಹೈಕೋರ್ಟ್ ತಮಿಳುನಾಡಿನ ಕೇಸನ್ನು ಮಾಡೋದಲ್ಲ. ನಿಮ್ಮ ರಾಜ್ಯಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ನೀವು ಪ್ರಶ್ನೆ ಮಾಡ್ಬೋದು. ಹಾಗಾಗಿ ಅದನ್ನು ಮೀರಿ ವಿಚಾರಣೆ ನಡೆಸಕೂಡದು ಅಥವಾ ತೀರ್ಪು ನೀಡಕೂಡದು ಅಂತ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರೋ ಲಿಖಿತ ರೂಪದ ನಿಷೇಧಾಜ್ಞೆಯೇ ಪ್ರತಿಬಂಧಕಾಜ್ಞೆ. ಇನ್ನು ಸರ್ಶಿಯೋರರಿ ಅಂತ ಬರುತ್ತೆ. ಈ ರಿಟ್ ಅರ್ಜಿ ಪ್ರಕಾರ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದ್ದರೆ, ತಮ್ಮ ವ್ಯಾಪ್ತಿ ಹೊರಗಿಂದಿದು ಆದರೂ ಚರ್ಚೆ ನಡೆಸಿ ತೀರ್ಪೇನಾರು ಕೊಟ್ಟಿದ್ರೆ ಅದನ್ನು ರದ್ದುಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮೊಕದ್ದಮೆಗೆ, ಅದಕ್ಕೆ ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ಅದನ್ನು ವರ್ಗಾಯಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ತನ್ನ ಅಧೀನ ನ್ಯಾಯಾಲಯಗಳಿಗೆ ಆರ್ಡರ್ ಮಾಡುತ್ತೆ. ಅದರ ಆಜ್ಞಾಪತ್ರವೇ ಸರ್ಶಿಯೋರರಿ ಅಂತ ಕರೀತೀವಿ. ಇನ್ನೊಂದು ದಿ ಬೆಸ್ಟ್ ಕೋವಾರೆಂಟ್ ಬಗ್ಗೆ ಮಾತಾಡ್ತೀವಿ. ಅರ್ಹತೆ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನೇನಾದರೂ ಹೊಂದಿದ್ರೆ, ಅವನಿಗೆ ಅರ್ಹತೆನೇ ಇಲ್ಲ, ಯಾವುದೋ ರೂಟಲ್ಲಿ ಅವನೇನಾದರೂ ಆ ಹುದ್ದೆಯನ್ನು ಪಡ್ಕೊಂಡಿದ್ರೆ, ಅಂತಹ ವ್ಯಕ್ತಿಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವಂಥ ಒಂದು ರಿಟ್ ಅರ್ಜಿನೇ ಕೋವಾರೆಂಟ್ ಅಂತ ಕೂಡ ಕರಿತೀವಿ ನಾವು. ಇನ್ನೂ ಒಂದಿದೆ ವಿಶೇಷವಾಗಿ, PIL ಅಂತ ಕರಿತೀವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಅಂತ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸಾರ್ವಜನಿಕರ ಹಿತಾಸಕ್ತಿಯನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಅರ್ಜಿಗಳನ್ನು ಹಾಕ್ತಾರೆ. ಶಾಸನೀಯ ಹಕ್ಕುಗಳು, ತಮ್ಮ ಜೀವನಾವಶ್ಯಕತೆಗಳನ್ನು ಪಡೆಯುವಂಥ ಹಕ್ಕು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆ ಇರ್ಬೋದು, ಅಥವಾ ಗೌರವಯುತವಾದ ಜೀವನದ ಹಕ್ಕಿರ್ಬೋದು, ಇಂಥವುಗಳಿಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಇಲ್ಲಿ ಹಾಕ್ಬೋದು. ಇಲ್ಲಿ ಯಾವುದೇ ಸಂಘ ಸಂಸ್ಥೆ ವ್ಯಕ್ತಿಗಳು ಸಾಮಾನ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳಲ್ಲಿ ಈ ಅರ್ಜಿಗಳನ್ನು ಸಲ್ಲಿಸ್ತಾರೆ. ಇತ್ತೀಚೆಗೆ ನೀವು ನೋಡಿದಿರಿ, ಮಾಧ್ಯಮಗಳ ಮೂಲಕ ಪ್ರಕಟವಾದ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯಗಳು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ದಾಖಲಿಸಿಕೊಳ್ತಾರೆ. ಅವನೇನೋ ತೋರಿಸ್ತಾನೆ, ಇದಾಗತ್ತೆ, ಇದನ್ನು ತಿಂದರೆ ಅಂತ ಏನೋ ತೋರಿಸ್ತಾನೆ, ಅದು ತಪ್ಪು ಅಂತ ನಿಮಗೆ ಗೊತ್ತಿದ್ರೆ ಅದರ ವಿರುದ್ಧ ನೀವು ಕೇಸ್ ಹಾಕಿದ್ರೆ ಅವನು ಹೇಳ್ತಾನೆ. ಅದಕ್ಕೆ ಇತ್ತೀಚಿನ ಕಂಪ್ನಿಗಳೆಲ್ಲ ಹೇಳೋದು 99.9% ಅಂತ, 100% ಇದು ವಾಶ್ ಆಗುತ್ತೆ ಅಂತ ಅವ್ರು ಹೇಳಲ್ಲ. ಯಾಕೆಂದ್ರೆ ನೀವು ಕೋರ್ಟಿಗೆ ಹೋಗ್ತೀರಾ, PIL ಹಾಕ್ತೀರಿ ಅಂತ. ಇನ್ನು ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾತಾಡ್ತೀವಿ. ಹಕ್ಕು ಮತ್ತು ಕರ್ತವ್ಯಗಳು ಹೇಗೆ ಇದಾವೆ ಅಂತಂದ್ರೆ, ನಾವು ಯಾವುದನ್ನು ತಿರಸ್ಕೃತ ಮಾಡೋ ಹಾಗಿಲ್ಲ. 1976 ಸಂವಿಧಾನದ 42ನೇ ತಿದ್ದುಪಡಿ ಹೇಳಿದೆ ನಿಮಗೆ, 4A ಇಂದ 51A ವಿಧಿಯಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳಿತ್ತು. 2002 86ನೇ ತಿದ್ದುಪಡಿಯಲ್ಲಿ 11ನೇ ಮೂಲಭೂತ ಹಕ್ಕನ್ನು ಸೇರಿಸಿದೆ, ಕರ್ತವ್ಯ. ಏನವು ಬಹಳ ಚೆನ್ನಾಗಿದೆ, ದೇಶದ ಪ್ರತಿಯೊಬ್ಬರೂ ಪಾಲಿಸಬೇಕು. ನಮ್ಮ ಸಂವಿಧಾನ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸಬೇಕು. ಸ್ವತಂತ್ರ ಚಳವಳಿಗೆ ಸ್ಫೂರ್ತಿದಾಯಕವಾಗಿರುವಂಥ ಕೆಲವರ ಆದರ್ಶ ತತ್ವಗಳನ್ನು ಪಾಲಿಸಬೇಕು. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡೋದು ಮತ್ತು ಅದನ್ನು ರಕ್ಷಿಸೋದು, ಅಗತ್ಯ ಬಂದಾಗ ರಾಷ್ಟ್ರ ಸಂಕಷ್ಟದಲ್ಲಿದ್ದರೆ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಗೂ ಕೂಡ ನೀವು ಮಾಡಬೇಕು. ಮತ್ತು ನಮ್ಮಲ್ಲಿ ಯಾವತ್ತು ಭಾರತೀಯರಲ್ಲಿ ಸಾಮರಸ್ಯ, ಸಹೋದರತ್ವ ಭಾವನೆಯನ್ನು ಬೆಳೆಸೋದಕ್ಕೆ ನೋಡಬೇಕು. ಮಹಿಳೆಯರ ಗೌರವಕ್ಕೆ ಭಂಗ ತರೋ ಆಚರಣೆಗಳನ್ನು ತ್ಯಜಿಸಬೇಕು. ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ಪ್ರತಿಯೊಬ್ಬರೂ ಗೌರವ ಕೊಟ್ಟು ಗೌರವ ತಗೊಳ್ಳುವಂತೀವಲ್ಲ, ಹಂಗೆ ಗೌರವವನ್ನು ರಕ್ಷಿಸಬೇಕು. ನಮ್ಮ ಅರಣ್ಯಗಳಿವೋ, ನಮ್ಮ ಸರೋವರಗಳಿವೋ, ನಮ್ಮ ನದಿಗಳಿವೋ, ನಮ್ಮ ವನ್ಯಮೃಗಗಳು ಅಂಥೇಳಿ ಪ್ರಕೃತಿ ಪರಿಸರವನ್ನು ರಕ್ಷಿಸಬೇಕು, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು.
ಜೀವಂತ ಪ್ರಾಣಿಗಳಿಗೂ ಕೂಡ ನೀವು ಅನುಕಂಪವನ್ನ ತೋರಿಸ್ಬೇಕು. ಇನ್ನು ನಂಬರ್ 8 ತುಂಬಾ ಚೆನ್ನಾಗಿದೆ. ವೈಜ್ಞಾನಿಕ ಮತ್ತು ಮಾನವೀಯತೆ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನ ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕು. ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನ ತ್ಯಜಿಸಬೇಕು. ಇನ್ನು ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕ ಚಟುವಟಿಕೆಗಳಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನ ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ನೀವೆಲ್ಲರೂ ಶ್ರಮಿಸಬೇಕು ಅಂತ. ಇನ್ನು ತಂದೆ ತಾಯಿ ಪೋಷಕರು 6 ವರ್ಷದಿಂದ 14 ವರ್ಷದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಇದು ನಂಬರ್ 11 ತುಂಬಾ ಇಂಪಾರ್ಟೆಂಟ್. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಬರ್ತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯದ ಕಲ್ಪನೆ ಇವು. ಹಾಗಾಗಿ ರಾಜ್ಯ ನೀತಿ ತತ್ವಗಳು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆ ತತ್ವಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ರಾಜ್ಯ ನಿರ್ವಹಿಸುವ ಕಾರ್ಯಕ್ರಮಗಳ ಒಂದು ಮಾರ್ಗಸೂಚಿ ಇದು. ನಮ್ಮ ಸಂವಿಧಾನದ ರಚನಾಕಾರರಲ್ಲಿ ಐರಿಷ್ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಸಾಮಾಜಿಕ ನಿರ್ದೇಶಕ ತತ್ವಗಳಿಂದ ಪ್ರಭಾವಿತರಾಗಿ ಇವುಗಳನ್ನು ಅಳವಡಿಸಿದ್ದಾರೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ನೀಡತಕ್ಕಂತಹ ಒಂದು ನಿರ್ದೇಶನ ಸ್ವರೂಪದಲ್ಲಿದ್ದಾವೆ. ಸರ್ಕಾರ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡೋ ಉದ್ದೇಶ ಹೊಂದಿದೆ. ಆದರೆ ಇವುಗಳು ನೈತಿಕ ತಳಹದಿಯ ಮೇಲೆ ನಿಂತಿದ್ದು ಸರ್ಕಾರ ಇವುಗಳನ್ನು ಕಾರ್ಯಗತಗೊಳಿಸಲಿಲ್ಲ ಅಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಸ್ಥಳೀಯ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ನಿಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಪುರಸಭೆ ಇವುಗಳು ಈ ಥರದ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಕೊಡೋ ಕಾರ್ಯಗಳು 100% ಇವು ಮಾಡಿಲ್ಲ ಅಂತಾದರೆ ಇವುಗಳ ವಿರುದ್ಧ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕಾಗುವುದಿಲ್ಲ. ಇನ್ನು ಈ ತತ್ವಗಳು ಸಮಾಜವಾದಿ, ಉದಾರವಾದಿ, ಗಾಂಧೀಜಿಯವರ ಆದರ್ಶಗಳನ್ನು ಆಧರಿಸಿ ಇವುಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಯಾವುದೇ ಪಕ್ಷ ಆಗಲಿ ವ್ಯಕ್ತಿ ಆಗಲಿ ಅಧಿಕಾರಕ್ಕೆ ಬಂದರೂ ಕೂಡ ಈ ತತ್ವಗಳನ್ನು ಗಮನದಲ್ಲಿಟ್ಕೊಂಡು ಆಡಳಿತ ನಡೆಸಬೇಕು. ಇದರಿಂದ ಇವುಗಳು ಒಂದು ರೀತಿ ಮಾರ್ಗಸೂಚಿ ತತ್ವಗಳು ಅಂತಾನೆ ಕರೆಯಲ್ಪಡ್ತವೆ. ಏನೇನಿದಾವೆ ನೋಡಿ. ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಬೇಕು. ಸಮುದಾಯದಲ್ಲಿನ ಸಂಪತ್ತು ಉತ್ಪಾದನಾ ಸಾಧನೆಗಳು ಕೆಲವೇ ಜನರ ಸ್ವತ್ತಾಗದಂತೆ ಅವುಗಳನ್ನು ತಡೆಗಟ್ಟಿ ಪ್ರತಿಯೊಬ್ಬರಿಗೂ ಆ ಸ್ವತ್ತು ಸಿಗೋ ಹಾಗೆ ಮಾಡೋದು. ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡೋದು. ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸಬೇಕು. ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಇಂತಹ ಅಸಮರ್ಥರಿಗೆ ಸಹಾಯಧನವನ್ನು ಕೂಡ ಒದಗಿಸಬೇಕು. ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನ ಜಾರಿಗೆ ತರುವುದು. ಈ ನಿಟ್ಟಿನಲ್ಲಿ ಈಗಿನ ಕೇಂದ್ರ ಸರ್ಕಾರ ತುಂಬಾ ಪ್ರಯತ್ನ ಮಾಡ್ತಾ ಇದೆ. UCC ಅಂತ ಕರಿತೀವಿ ನಾವು. ಏಕರೂಪ ನಾಗರಿಕ ಕಾನೂನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದೆ, ಅದನ್ನು ತರಬೇಕು ಅಂತ. 6 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಬಾಲ್ಯ ಪೋಷಣೆ ಆಗಬೇಕು. ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡ್ಲಿಕ್ಕೆ ರಾಜ್ಯಗಳು ಪ್ರಯತ್ನಿಸಬೇಕು. ಅಂದ್ರೆ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ ಅಂತ. ನಮ್ಮಲ್ಲಿ ಐತಿಹಾಸಿಕ ಸ್ಮಾರಕಗಳಿದ್ದಾವೆ, ಸ್ಥಳಗಳಿದ್ದಾವೆ, ಅವುಗಳನ್ನ ರಕ್ಷಿಸ್ಬೇಕು. ಯಾಕೆಂದ್ರೆ ಅವು ನಮ್ಮ ದೇಶದ ಆದರ್ಶ. ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು, ಅದಕ್ಕೆ ಸ್ವತಂತ್ರವನ್ನು ಕೊಡಬೇಕು. ಇನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯನ್ನ ಪ್ರತಿಯೊಬ್ಬರು ಕಾಪಾಡಬೇಕು. ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಗೌರವಯುತವಾದ ಸಂಬಂಧಗಳನ್ನ ಕಾಯ್ದುಕೊಂಡ್ರೆ ಅದನ್ನು ಕಾಯ್ದುಕೊಂಡು ಬರೋ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಜೊತೆಗೆ ಅಂತಾರಾಷ್ಟ್ರೀಯ ವಿವಾದಗಳನ್ನು ಕೂಡ ಮಧ್ಯಸ್ಥಿಕೆಯ ಮೂಲಕ ಇತ್ಯರ್ಥಪಡಿಸ್ಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಬೇಕು. ಇನ್ನು ಪ್ರತಿ ಹಂತದಲ್ಲೂ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪನೆ ಮಾಡಬೇಕು. ಗ್ರಾಮೀಣ ಮತ್ತು ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಅವುಗಳ ಅಭಿವೃದ್ಧಿಗೆ ಶ್ರಮಿಸಬೇಕು. ಇನ್ನು ಕೃಷಿ ಹಾಗೂ ಪಶುಸಂಗೋಪನೆ ಇದೆ, ಅವುಗಳನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿ ದೇಶದ ಕೃಷಿಕರ ಆದಾಯವನ್ನ ಇಮ್ಮಡಿಗೊಳಿಸಬೇಕು. ಪಾನ ನಿಷೇಧವನ್ನ ಜಾರಿಗೆ ತರಬೇಕು, ಆದರೆ ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತ ಇಲ್ಲ ಇಲ್ಲಿ. ಇನ್ನು ವೈಜ್ಞಾನಿಕ ಕೃಷಿಯನ್ನ ಪ್ರೋತ್ಸಾಹಿಸಬೇಕು. ಇವೆಲ್ಲವೂ ನಮ್ಮ ದೇಶದ ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವೆ. ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ಇವುಗಳನ್ನ ಕಾರ್ಯಗತಗೊಳಿಸ್ತಾ ಇದ್ರೆ ನೀವು ನ್ಯಾಯಾಲಯದಲ್ಲಿ ಇವುಗಳನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ. ರಾಜ್ಯ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖವಾಗಿದ್ದು ಎಲ್ಲ ಸುಖವನ್ನ ಬಯಸುವುದೇ ಇವುಗಳ ಗುರಿ. ಹಾಗಾಗಿ ಮೂಲಭೂತ ಹಕ್ಕು ವ್ಯಕ್ತಿಗೆ ಸಂಬಂಧಿಸಿದರೆ ರಾಜ್ಯ ನಿರ್ದೇಶಕ ತತ್ವಗಳು ಒಂದು ಸಮುದಾಯಕ್ಕೆ ಸಂಬಂಧಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಎಲ್ಲ ತತ್ವಗಳನ್ನ ಜಾರಿಗೆ ತರಲಿಕ್ಕೆ 100% ಅವು ಪ್ರಯತ್ನ ಮಾಡಬೇಕು.
ಹಂಗಾದಾಗ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ತತ್ವಗಳು ಒಂದೊಳ್ಳೆ ದಿಕ್ಸೂಚಿಯಾಗತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಪಾಠ. ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಕಲಿಬೇಕಾದಂಥ ಎಲ್ಲ ಅಂಶಗಳು ಇದರಲ್ಲಿದ್ದಾವೆ. ಇಂಥ ಒಂದು ಅದ್ಭುತ ಪಾಠಕ್ಕೆ ಧನ್ಯವಾದಗಳು. ಸ್ಟೇ ವಿತ್ ಅಸ್ ರಮೇಶ್ ಸರ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.